ಸಾಕ್ ಬಿಡ ಎಷ್ಟೊತ್ತ ತೆಗಿಬೇಕ ಸಾಕ್ ಬಿಡ್ರಿ. ಹಾ ತಗೋರಿ. ಥ್ಯಾಂಕ್ಸ್ ಅಣ್ಣ. ಓಕೆ ರೀ. ಹೋಗಮ್ಮ. ಹಲೋ, ಹಲೋ, ನನ್ನ ಗಂಡ ನಾನು ಫೋನ್ ಹಚ್ಚಬೇಡ ಪ್ಲೀಸ್. ನಿನ್ನ ಗಂಡ ಇರ್ಲಾರ್ದ ಫೋನ್ ಹಚ್ತಿಲ್ಲ ಅಂದ್ರೆ ನಾ ಹಚ್ಚಂಗದಲ್ಲಿ ಇದೆ. ತಾಳಿ ಬಿಚ್ಕೊಡ್ಬೇಕಾ? ಈ ತಾಳಿ ನನ್ಗ ಉರುಲಾದಂಗ ಆಗೈತಿ. ಹೇಗಿತ್ತ ಏನ್ ಮಾಡಕತ್ತಿ ಅಲ್ಲಿ? ಬಾಂಡೆ ತೊಳಕತ್ತೀನ್ರಿ. ನೀ ಬಾಂಡೆ ತೊಳೆದು ಅಡಿಗೆ ಮಾಡೋದು ಅಟ್ರಾಗೈತಿ. ಬಾಯ್ಲಿ ರೀ, ಇವತ್ತು ಆಫೀಸ್ ಹೊಂಟಿರಿ? ಇವತ್ತೊಂದ್ ದಿನ ನಾನ್ ನಿಮ್ ಜೊತೆ ಗುಡಿಗೆ ಹೋಗ್ಬೇಕಂತ ಆಸೆ ಇತ್ತು. ಮೊದ್ಲೇ ಹೇಳ್ಬೇಕಿಲ್ಲ, ಮತ್ ಮ್ಯಾನೇಜರ್ ಬೈತಾರೆ. ಒಂದ್ ಕೆಲಸ ಮಾಡ, ನಾನೊಂದು ಅರ್ಧ ತಾಸು ತಡ ಆಗ್ತದ. ಹೋಗ್ಬರಂದ್ರೆ ಹೋಗ್ಬರಂಬ. ಯಾಕೆ ಬಿಡ್ರಿ, ಮತ್ ನನ್ ಸಂಬಂಧ ನೀವು ಬಸ್ಕೋಬೇಕಾಗ್ತೈತಿ. ಮತ್ ನಾಳೆಗೆ ಹೋಗಕ್ ಬರ್ತೈತಿ. ದಿನ ಕೆಲ್ಸನಾಕತ್ರ ನಿನ್ನ ಆಸೆ ಕನಸ ಎಲ್ಲ ಮನ್ ಪಾಲ್ ಮಾಡ್ದಂಗ ಆಕೈತಿ. ಬಾ, ಇನ್ನ ಅರ್ಧ ತಾಸು ತಡ ಐತಿ, ಕರ್ಕೊಂಡು ಹೋಗಿ ಬರ್ತೀನಿ ಬಾ. ಮತ್ ಆಮೇಲೆ ಮ್ಯಾನೇಜರ್ ಹಂಗಂದ್ರ ಮಾಲಕ್ರ ಹಿಂಗಂದ್ರ ಬೈಬೇಡ್ದ ನನಗ? ಒಬ್ರ ಹತ್ರ ದುಡಿತೀವಿ ಅಂದ್ ಬಿಳಕ ಬಯಸೋಳ್ದು ಅಣಸೋಳ್ದು ನಡೀದಲ್ಲ, ಅದೆಲ್ಲ ತಂದು ಹೆಂಡ್ರ ಮೇಲೆ ಹಾಕಿದ್ ನಡಿತೈತಿ. ತಯಾರಾಗ ಹೋಗ್ರು. ನಾ ಏನ್ ತಯಾರದೀನ್ರಿ, ಈಗ ಹೆಂಗ ಅದೀನಿ ಹಂಗೆ ಬರ್ತೀನಿ. ಎಷ್ಟು ಸಿಂಪಲ್ ಆಗಿ ಬದುಕಾಕತಿಯ. ಒಬ್ಬೊಬ್ರು ಗಂಡ ದುಡಿದ್ ರೊಕ್ಕದಾಗ ಅರ್ಧ ತಮ್ಮ ಖರ್ಚಿಗೆ ಆಗಿ ಮಾಡ್ತಾರೆ. ಕಲಿಯೋರು ನಿನ್ನ ನೋಡಿ ಕಲಿಬೇಕು ನೋಡು. ಬಾ ಹೋಗೋಣ. ರೀ, ನೀವು ಇನ್ನೊಬ್ರ ಕಡೆ ಕಷ್ಟಪಟ್ಟು ದುಡಿತೀರಿ, ನನಗ ನಿಮ್ ರೊಕ್ಕ ಹಾಳು ಮಾಡಕ್ ಇಷ್ಟ ಇಲ್ಲ. ಗಂಡನ ಕಷ್ಟ ಏನಂತ ಹೆಣ್ಣು ಅರ್ಥಲಂದ್ರ ಗಂಡನ ಮನೆನ ಸ್ವರ್ಗ ಇದ್ದಂಗತ್ತ. ಮಾತಾಡ್ಕೊತ್ಕಂತ್ರ ನಿಂಗೂ ತಡ ಆಗ್ತದ, ನಂಗೂ ತಡ ಆಗ್ತದ. ಬಾ ತಯಾರಾಗ. ಒಂದೇ ನಿಮಿಷ. ಹಾ, ಏನ್ ಬೇಡ್ಕೊಳಕ್ಕೆ ದೇವ್ರ ಕಡೆ? ಏನ್ ಬೇಡ್ಕೋಬೇಕು? ನಿಮ್ ಜೊತೆ ಬರ್ಬೇಕಂತ ಆಸೆ ಇತ್ತು, ಅದಕ್ಕೆ. ಅದೇ ಇವತ್ತು ಗುಡಿ ಕರ್ಕೊಂಡ್ ಬಂದ್ಲಲ್ಲ, ಭಾಳ ಖುಷಿ ಆಯ್ತು. ಒಂದೆರಡು ಫೋಟೋ ತಗೊಳ್ಳೋ ಮಲ್ಲಿ. ಬರ್ರಿ. ಈ ಕಡೆ ಮಾಡ್ತೀಯ? ಅಲ್ಲಿ ದೇವ್ರದ ಅಲ್ಲಿ ತಗೊಳಮ್ಮ. ತಿಂದ್ರಿ? ತೆಗಿ, ಚಂದ ತೆಗಿ. ಸರಿ, ನೀ ಬರಾಕತ್ತಿಲ್ಲ ಇಲ್ಲಿ. ಅಣ್ಣ, ಒಂದೆರಡು ಫೋಟೋ ತೆಗೀರಿ. ಲೇ, ಅವರು ಗುಡಿಗೆ ಬಂದಿರ್ತಾರ, ಅವ್ರಿಗೆ ಯಾಕ? ಇಲ್ಲ, ಫ್ರೀ ಅದಾರ, ತೆಗಿತಾರ. ಹೇಳ್ರಿ. ಒಂದು ಸ್ಮೈಲ್ ಕೊಡ್ರಿ. ಇಷ್ಟು ಚಂದ ಹುಡುಗಿದಾಳಿಕಿ, ಹೆಂಗೋ ಫೋನ್ ಕೈ ಕೊಟ್ಟಳ. ಫೋನ್ ನಂಬರ್ ಹೊಡೆದ ಸಾಕೇನಾ? ಇರ್ಲಿ ತಡಿ, ಇನ್ನ ಸ್ವಲ್ಪ ತಗೊಳ್ಳೋ. ಸ್ವಲ್ಪ ಜೋಡಿ ನಿಂದ್ರಿ, ಜೋಡಿ ಬಾರಿ ಐತ್ರಿ. ಸ್ವಲ್ಪ ಹತ್ತೈತ್ ನಿಂದ್ರಿ. ಪಾಪ ನಮ್ಮ ಸಂಬಂಧ ಅವ್ರಿಗೆ ಹೇಳಿ ನಿಂದ್ರಿ, ಅಷ್ಟೇ ನಿಂದ್ರಿ. ಸಾಕ್ ಬಿಡ, ಎಷ್ಟೊತ್ತ ತೆಗಿಬೇಕ? ಸಾಕ್ ಬಿಡ್ರಿ. ಹಾ ತಗೋರಿ. ಥ್ಯಾಂಕ್ಸ್ ಅಣ್ಣ. ಓಕೆ ರೀ. ಹೋಗಮ್ಮ, ಒಂದ್ ಗಳಿಕೋ ತಗೊಂಬ.
ರೀ ಇವತ್ ಗುಡಿ ಕರ್ಕೊಂಡ್ ಬಂದಿರಿ ಎಷ್ಟು ಖುಷಿ ಆಯ್ತು ಗೊತ್ತೇನ್ ನನಗ. ನಿನ್ನ ಖುಷಿನ ನನ್ನ ಖುಷಿ. ಈ ಕೆಲ್ಸದ ಗದ್ದಲ್ದಾಗ ನಿನ್ ಕರ್ಕೊಂಬರೋದು ನೆನಪಾಗಿಲ್ಲ. ಇವತ್ತು ನೆನಪು ಮಾಡಿ ಚಲೋ ಮಾಡಿದ್ವಿ. ಬರ್ರಿ ಹೋಗೋ, ನಿಮ್ಗೂ ತಡ ಆಗ್ತೈತಿ ಮತ್ ಹೋಗ. ನಂಬರ್ ಸಿಕ್ಕದ, ಆಕೆ ಸಿಗಲ್ಲ ನನಗೆ. ಹೆಂಗಾರ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಅವ್ರ ಮನೆಗೆ ಹೋಗೇ ಬಿಡ್ತೀನಿ. ಬುತ್ತಿ ಹೆಂಗ್ ಮಾಡಿ ಕಟ್ಟಿರ್ತೀನಿ ಹಂಗೆ ಇರ್ತೈತಿ. ಊಟಾರೆ ಮಾಡ್ತೀರಿಲ್ರಿ ನೀವು? ಅಲ್ಲಿ ಕೆಲಸ ಒಂದ ಎರಡು, ಒಬ್ರಾಗ ನಾವು ಬರೆದಿರ್ತಾರ. ಎಲ್ಲಿ ಊಟ ಹೋಗ್ತದ? ಊಟಕ್ಕಂತ ಟೈಮ್ ಇರ್ತೈತ್ಲಾ, ಆ ಟೈಮ್ದಾಗ ಊಟ ಮಾಡ್ಬೇಕು. ಟೈಮ್ ಒಮ್ಮೊಮ್ಮೆ ಸಿಗ್ತೈತಿ, ಒಮ್ಮೊಮ್ಮೆ ಸಿಗೋದಿಲ್ಲ. ಊಟ ಮಾಡ್ತೀನಿ. ಬುತ್ತಿ ಕಟ್ಟಿ ಇವತ್ತು. ಬುತ್ತಿ ಕಟ್ತೀನಿ. ಇವತ್ತು ಏನು ಉಳಿಸ್ಬೇಡ್ರಿ, ಹೊಟ್ಟೆ ತುಂಬಾ ಊಟ ಮಾಡ್ಕೊಂಬರ್ರಿ. ತಗೊಂಡ್ ಬಾ, ತಡ ಆಗ್ತದ. ಗೀತಾ ತಡ ಮಾಡಬೇಡ, ಲಘು ಬಾ. ಹಿಡೀರಿ ಡಬ್ಬಿ. ನೀವು ದಿನ ಆಫೀಸ್ಗೆ ಹೋಗಕ್ಕೆ ಅವಸರ ಮಾಡ್ತೀರಿ. ದಿನ ಆಫೀಸ್ಗೆ ಹೋಗ್ಬೇಕಂದ್ರೆ ಏನ್ ತಗೊಂಡ್ ಹೋಗ್ಬೇಕನ್ನೋದು ನೆನ್ಪಿರಂಗಿಲ್ಲ. ನಾ ಏನೇ ಮರ್ತರು ತಂದು ಕೊಡತಿಯಲ್ಲ. ಬುತ್ತಿ ಕಟ್ಟಿಲ್ಲ, ಮತ್ತೇನ್ ಬೇಕೀಗ? ರೀ ನಿಮ್ಗೋಸ್ಕರ ಈ ಜೀವ ಮನ್ಯಾಗ ಇರ್ತೈತಿ. ನೀವು ಬರುತ್ತನ ಈ ಜೀವಕ್ಕೆ ಸಮಾಧಾನ ಇರಂಗಿಲ್ಲ, ಗೊತ್ತೈತೆ ನಿಮ್ಗ? ಗೊತ್ತೈತಿಲ್ಲ. ಈಗ ಏನ್ ಮಾಡ್ಬೇಕು? ಬರೋ ಮುಂದ್ ಲಘು ಬರ್ಬೇಕಲ್ಲ. ಬರೋ ಮುಂದ್ ಅರ್ಧ ತಾಸು ಲೇಟ್ ಆದ್ರೆ ಪರವಾಗಿಲ್ರಿ. ಸೌಕಾಸ್ ಬರ್ರಿ ಗಾಡಿ ಮ್ಯಾಗ. ಯಾಕೆ ಚಿಂತೆ ಮಾಡ್ತೀಯ? ನಾ ಸೌಕಾಸ ಬರ್ತೀನಿ, ಬರ್ಲಿ. ರೀ ಇಷ್ಟ ಹೇಳಿದ ಮ್ಯಾಗ ಏನ್ ತಡೀರಿ ಸಾಕು. ಏನ ದಿನ ಹೆಲ್ಮೆಟ್ ಮಾರ್ತಿ ಹೋಗ್ತೀರಿ? ಅದಕ್ಕೆ ದೊಡ್ಡವ್ರು ಒಂದು ಮಾತು ಹೇಳ್ತಾರಲಿ, ಮನ್ಯಾಗ ತಾಯಿ ಅದಕ್ಕಿರ ಒಬ್ಬಕ್ಕಿರಬೇಕು, ಇಲ್ಲ ಅಂದ್ರೆ ಕಟ್ಕೊಂಡು ಹಿಂತಿರಬೇಕು. ಅಂದಾಗ ಗಂಡಿಗೆ ಸೋಲು ಇರೋದಿಲ್ಲ, ಸಾವು ಇರೋದಿಲ್ಲ. ಥ್ಯಾಂಕ್ಸ್. ಸಂಜೆ ಮುಂದೆ ಲಘು ಬರ್ತೀನಿ. ಹಾಂ, ಮನೆ ಕಡೆ ಹುಷಾರ. ರೀ ಬಾ, ಜೀವ ನೆನಸ್ತೈತಿ, ಲಘು ಬರ್ರಿ. ಹಲೋ, ಮನ್ಯಾಗ ಯಾರು ಅದಾರ ಏನ? ಯಾಕ್ರಿ? ಮತ್ತ ಮನೆ ಕಡೆ ಬರಕತ್ ಮಾಡಿದ್ದೆ. ಏನ್ ಕೆಲ್ಸ ಇತ್ರಿ? ಮತ್ತ ಅದೇ ಮನ್ಯಾಗ ಯಾರು ಇರ್ಲಿಕ್ಕಂದ್ರ ನಾ ಬರಕತ್ ಮಾಡಿದ್ದೆ ನಿಮ್ಮ ಕಡೆ. ನಿಮ್ ಗಂಡಿಗೆ ಹೇಳ್ಬೇಕಂದ್ರ ನನ್ನ ಮ್ಯಾಗ ಇಲ್ಲಾರ್ದಷ್ಟ ವಿಶ್ವಾಸ ಇಟ್ಟಾನೆ. ಬರೀ ಮುತ್ತು ಹೊಸ್ದಾಗಿ ಮದ್ವಿ ಮಾಡ್ಕೊಂಡು ಇಲ್ಲೇ ಸಿಟ್ಯಾಗ ಮನಿ ಬಾಡಿ ಹಿಡ್ಕೊಂಡ ಹೆಂಡತಿ ಜೊತೆ ಆರಾಮದಿ ಬಿಡಪ್ಪ. ಮತ್ತೇನು ಮಾಡೋದಾನಿಲ್ಲ, ದಿನ ಊರಿಗೆ ಹೋಗೋದು ಬರೋದು ದೂರ ಆಯ್ತು. ಅವ್ವ ಅಪ್ಪ ಯಾಕೆ ಹೈರಾಣ ಆಗ್ತಿಪ್ಪ? ಹೊಸ್ದಾಗಿ ಮದುವೆ ಐತಿ, ಅಲ್ಲೇ ಸಿಟ್ಯಾಗ ಮನಿ ಮಾಡ್ಕೊಂಡು ಅಲ್ಲೇ ಇರು. ಏನು ಬಾಡಿ ಹೋಗೋದು, ಪೆಟ್ರೋಲ್ ಖರ್ಚು ಹೋಗೋದು ಎಲ್ಲ ಒಂದಾಕೈತಿ. ಇಲ್ಲೇ ಅಂದ್ರೆ ಅದಕ್ಕೆ ನಾ ಇಲ್ಲೇ ಇದೀನಿ. ನಿನ್ನ ಗುಣಕ್ಕೆ ತಕ್ಕಂಗ ನಿಂಗೆ ಹೆಣ್ ಸಿಕ್ಕಾತು. ಅಲ್ಲ ಹೊಸ್ದಾಗಿ ಮದುವೆ ಆಗೈತಿ, ಒಂದ್ ತಿಂಗಳು ರಜಾ ತಗೋಬೇಕಿಲ್ಲ? ರಜಾ ತಗೊಂಡು ಹೆಂಡತಿ ಜೊತೆ ಸುತ್ತಾಡಿದ್ರೆ ನಾಳೆ ನೌಕರಿ ಬರಾಕ್ ಮನಸ್ಸೇ ಬರೋದಿಲ್ಲ. ಅಲ್ಲೇ ಇರ್ಬೇಕು ಅನಿಸ್ತೈತಿ, ಅಲ್ಲೇ ಸುತ್ತಾಡ್ಬೇಕು ಅನಿಸ್ತೈತಿ. ಮತ್ತು ಹೊಸ್ದಾಗಿ ಮದುವೆ ಆದ್ಮ್ಯಾಗ ಅವ್ವ ಅಪ್ಪ ಹೊಲ್ದಾಗ ದನ ದುಡ್ದಂಗೆ ದುಡಿತಾರೆ. ಮತ್ತು ನಾವು ಹೆಂಡತಿ ಜೊತೆ ಅಡ್ಡಾಡೋದು ಏನು ಚಲೋ ಅನಿಸ್ತೈತಿ? ಸಂಜೆ ಮುಂದೆ ಫ್ರೀನೇ ಇರ್ತೀವಲ್ಲ. ಅಲ್ಲ ಎಲ್ಲಾರು ಹೊಸ್ದಾಗಿ ಮದುವೆ ಆಗಣ್ಣ ಹನಿಮೂನ ಅಲ್ಲಿ ಇಲ್ಲಿ ದೇವ್ರ ದಿನರ ಹೋಗಿರ್ತಾರ, ನೀನು ಹೋಗ್ಬೇಕಿಲ್ಲ? ಹಂಗ ಹೋಗಿ ಬಂದಿವಲ್ಲ, ಮನಿ ದೇವ್ರ ಶ್ರೀಶೈಲಕ್ಕೆ ಹೋಗಿ ಬಂದಿವಿ, ಮುರುಡೇಶ್ವರಕ್ಕೆ ಹೋಗಿ ಬಂದಿವಿ, ದೇವ್ರದವ್ರೆಲ್ಲ ಸುತ್ತಾಡಿ ಬಂದಿವಿ. ಸಾಕು ಅಷ್ಟ. ಇಷ್ಟು ನೌಕರಿ ಇಷ್ಟು ಪಗಾರ ಇದ್ರು ಇಷ್ಟು ನಡೆಯಾಡ್ತಿಲ್ಲ. ಅಲ್ಲ ಹೆಂಗ ನಡೆದ ಜೀವನ ಚಲೋ ನೋಡೋದು. ಇದ ಕಡಿತನ ಚಂದ ಇದ್ರೆ ಸಾಕಷ್ಟ. ನಾನು ಹೆಂಡತಿ ಡ್ಯೂಟಿ ಬರೋ ಟೈಮ್ ಆತಂದ್ರೆ ಬುತ್ತಿ ಮಾಡಿ ಕಟ್ತಾಳೆ. ನಾ ಗಾಡಿ ಮ್ಯಾಗ ಬರಾಗ ಹೆಲ್ಮೆಟ್ ಮರ್ತಿದ್ದೆ ಅಂದ್ರೆ ಹೆಲ್ಮೆಟ್ ತಂದು ಕೊಡ್ತಾಳೆ. ಕಾಳಜಿ ಭಾಳ ಮಾಡ್ತಾಳೆ. ಅಂತಕ್ಕೆ ಸಿಕ್ಕಿದ್ ನನಗೆ ಅಪೂಪರ. ಇದ ಕಡಿತಕ ನೀನು ಕೈಕೊಂಡು ಹೋಗು, ಆಕಿನೂ ಕೈಕೊಂಡು ಹೋಗ್ತಾಳ. ಯಾರು ಕೆಟ್ಟನಾದ್ರೂ ನಿಮ್ಮ ಮ್ಯಾಗ ಬೀಳುದಿಲ್ಲ. ಅಷ್ಟಿದ್ರೆ ಸಾಕು. ನನ್ನ ಹೆಂಡತಿ ಆಗ್ತೀನಿ, ನಾನು ಹೆಂಡತಿ ನನಗೆ ಆಗ್ತಾಳೆ. ನಮ್ಮ ಮ್ಯಾಗ ಯಾರು ಕೆಟ್ಟನಾದ್ರೂ ಬೀಳಬೇಕು, ಅಟ್ಟ ಸಾಕು. ಬಾ, ನಾನು ಹೆಂಡತಿ ಬುತ್ತಿ ಕಟ್ಟಾಳ. ಇಬ್ರು ಕೊಡಿ ಬಾ.
ನಿಂದು ಊಟ ನಂದಾಗೈತಿ. ಯಾರ್ದು ಫೋನ್? ಇಲ್ರಿ, ರಾಂಗ್ ನಂಬರ್. ನೀರು ತುಂಬ. ಯಾರ್ದು ಎಷ್ಟೊತ್ತಾದ ಫೋನ್ ಬರೋದ್? ನಿಮ್ಮ ಅವ್ವದ ಫೋನ್ ಮಾಡ್ರೆ ನೋಡು. ಇಲ್ಲ, ಕಂಪನಿ ಫೋನ್ ಬರಾಕತ್ತಿ. ಎತ್ ಹೇಳ್ಬಿಡಲ್ಲ. ಇಲ್ಲ, ಅವ್ರ ಜೋಡಿ ಏನ್ ಮಾಡ. ಹಲೋ ಹಲೋ, ನನ್ ಗಂಡ ನನ್ನ ಫೋನ್ ಹಚ್ಚಬೇಡ ಪ್ಲೀಸ್. ನಿನ್ನ ಗಂಡ ಇರ್ಲಾರ್ದ ಫೋನ್ ಹಚ್ತಿಲ್ಲ ಅಂದ್ರೆ ನಾ ಹಚ್ಚಂಗದಲ್ಲಿ ಇದೆ. ನೀನ್ ನನ್ಗೆ ಯಾಕೆ ಫೋನ್ ಮಾಡಾಕತ್ತಿ? ನನ್ ಮದ್ವೆ ಆಗಿತ್ತು ಅನ್ನೋದು ಗೊತ್ತೈತಿಲ್ಲ. ಇದು ಲಾಸ್ಟ್, ನೀ ಇನ್ಮ್ಯಾಗ ಫೋನ್ ಹಚ್ಚಕ್ ಹೋಗ್ಬೇಡ ನನಗ. ನಾ ನಿನ್ನ ಇಷ್ಟಪಡತ್ತೀನಿ. ನಾ ಪ್ರೀತಿ ಮಾಡೋರಾಗ ಏನ್ ತಪ್ಪ ನಂದು? ಏ, ನನ್ ಮದ್ವೆ ಆಗೈತಿ, ನನ್ ಪ್ರೀತಿ ಮಾಡಕ್ ನನ್ ಗಂಡ ಅದಾನ. ಯಾ ಸಿಮಿ ಗಂಡ ಬಿಡ ನೀನ ಬರೀ ನೌಕರಿ ಅಂತ ಬಡ್ಕೋತಾನ. ಇಂಥ ಚಂದನ ಹೆಂತೀನಿ ಹೆಂಗ್ ನೋಡ್ಕೊಳೋದು ಗೊತ್ತಿಲ್ಲ ನಾವು. ನನ್ ಗಂಡ ಬಂಗಾರ ಅಂತವ, ನನ್ ಗಂಡ ದೇವ್ರ ಅಂತವ. ಅವ ನನ್ಗ ಚಂದಾಗೆ ನೋಡ್ಕೊಂಡಾನ. ಇದೇ ಲಾಸ್ಟ್, ನೀ ಇನ್ಮ್ಯಾಗ ಫೋನ್ ಮಾಡಕ್ ಹೋಗ್ಬೇಡ ನನಗೆ. ನಿನ್ನ ಗಂಡ ನಿನಗೆ ಯಾವ ಸುಖ ಕೊಟ್ಟಾನ ಅಂತ ಹೇಳಿಬಿಡು. ನಾ ನಿನ್ನ ಫೋನು ಮಾಡಲ್ಲ, ನಿನ್ ಮೆಸೇಜು ಮಾಡಲ್ಲ. ಹಾ, ನಿನ್ನ ಮುಖಲಕ್ಷಣನೇ ಹೇಳ್ತದ, ಅವ ಹೆಸರಿಗಷ್ಟೇ ಗಂಡ. ಅದ್ ಏನಾರ ಇರ್ಲಿ, ಅವ ನನ್ನ ಗಂಡ ಅದಾನ. ನೀ ಫೋನ್ ಮಾಡೋದು ಸರಿ ಇರಲ್ಲ ನೋಡು. ನಾ ನಿನ್ನ ಫೋನ್ ಮಾಡೋದು ತಪ್ಪೇ. ನಿನ್ನ ಮದುವೆ ಆಗಿತ್ತ ಮುಂಚೆ ನೀನು ನನಗೆ ಸಿಕ್ಕಿದ್ದೆ ಅಂದ್ರ ನಾ ನಿನ್ನ ರಾಣಿ ತರ ನೋಡ್ಕೋತಿದ್ದೆ. ನನ್ನ ಗಂಡ ಅದಕ್ಕಿಂತ ಹೆಚ್ಚಾಗಿ ನೋಡ್ಕೊಳಕತ್ತಾನ ನನಗ. ಅದು ರೊಕ್ಕ ರೂಪಾಯಿ ಸಿರ್ತನದೊಳಗ ಅಷ್ಟ, ಆದ್ರ ಸಂಸಾರದೊಳಗ ಅಲ್ಲಲ್ಲ. ಇನ್ನು ಕಾಲ ಏನು ಮಿಚ್ಚಿಲ್ಲ. ನೀ ಹೂ ಅಂದ್ರೆ ನಿನ್ನ ಗಂಡನಕಿಂತ ಹೆಚ್ಚು ನಾ ನೋಡ್ಕೋತೀನಿ ನಿನ್ನ. ನನ್ಗಿದೆಲ್ಲ ಇಷ್ಟ ಆಗಲ್ಲ. ಇಷ್ಟ ಅದ, ಆದ್ರ ನಿನ್ನ ಗಂಡಗ ಅನ್ಸತ್ತಲ್ಲ ನೀ. ಅದ್ ನನ್ಗೇನು ಗೊತ್ತಿಲ್ಲ. ನೀನ್ ನಂಗೆ ಫೋನ್ ಮಾಡಕ್ ಹೋಗ್ಬೇಡ. ಬೆಟ್ಟ ಯಾಕೆ ಬಂದಾಳ ಅಂದ್ರ ಆಕಿನ ಮನಸ್ಸಿನಾಗ ಇದ್ದಲ್ಲೇನೆ ಬೆಟ್ಟ ಯಾಕೆ ಬಂದಾಳ ಅಲ್ಲ ಆಕಿ. ಗೀತಿ, ದಿನ ಊಟ ಮಾಡಿ ಬರೋಣಕಿ, ಊಟಕ್ಕೆ ಹಚ್ಕೊಡಕಿ. ಇವತ್ತು ನೋಡಿದ್ರೆ ಹೇಳೋದಿಲ್ಲ ಕೇಳೋದಿಲ್ಲ. ಒಬ್ಬಕ್ಕೆ ನಂದು ಮಕ್ಕೊಂಬಿಟ್ಟಿಲ್ಲ. ಅಲ್ಲಿ ಮಾಡಿ ಇಟ್ಟಿನಲ್ಲ, ಹಾಕೊಂಡ್ ತಿನ್ಬೇಕ. ಮನಿ ಕೆಲಸ ಮಾಡಿ ನಮಗೂ ಸಾಕಾಗಿರ್ತೈತಿ. ನೀ ಮಾತಾಡೋ ಮಾತಾಯ್ದು. ದಿನ ಎಷ್ಟೋ ತಡ ಮಾಡಿ ಬಂದ್ರು ನಾ ಉಣ್ತಕ ಉಣ್ತಿದ್ದಿಲ್ಲ. ನೀನು ನಾ ಉಣ್ತಕ ಗುಟಕ್ಕೆ ನೀರು ಕುಡಿತಿದ್ದಿಲ್ಲ. ಹಿಂಗ್ಯಾಕೆ ಮಾತಾಡಕತ್ತೀಯ? ಎತ್ತರ ಶಿಟ್ ನನ್ನ ಮ್ಯಾಗ. ಸುಮ್ಮ ಹೆಸರಿಗೆ ಅಷ್ಟೇ ಗಂಡ ಹೆಂಡತಿಯಾಗಿನೋ. ಮುಂಜಾನೆ ಹೋಗ್ತಿ, ಸಂಜಿಕನ 8-9 ಬರ್ತಿ. ನಮ್ಮ ಆಸೆ ಏನೇನಿರ್ತಾವ ನಿಂಗೆ ಗೊತ್ತೈತೇನ? ಅಲ್ಲ, ನೀನು ಏನು ಕಮ್ಮಿ ಮಾಡೈತಿ ಹಿಂಗೆ ಮಾತಾಡಕತ್ತೀನಿ. ಸರಿ, ಇಟ್ಟು ಶಿಟಕ್ ಮಾಡಾಕತ್ತಿ ಅಂದ್ರ ನಿಮ್ಮ ಅವ್ವದ ಏನ್ರ ಅಂದಾರೇನ? ನೌಕರಿ ಅಳಿಯಾದಾನಂತ ಮಾಡ್ಕೊಟ್ಟಾಳ ನಮ್ಮವ್ವ. ನಮ್ಮವ್ವನು ಈಗ ಅನ್ಭವಿಸಾಕತ್ತಾಳ, ನಾನು ಈಗ ಅನ್ಭವಿಸಾಕತ್ತೀನಿ. 24 ತಾಸು ನೆಳ್ಳಾಗ ಇರ್ತಿ. ನಿನಗೇನು ದಗದ ಹಚ್ತೇನೆ ನಿನಗ? ನೌಕರಿ ಮನಿ ಸಿಗ್ಬೇಕಂತ ಎಷ್ಟೋ ಮಂದಿ ತಪ್ಪ ಜಪ ಮಾಡ್ಕೊತ ಕೂತಿರ್ತಾರ. ಅಂತಂದ್ರಾಗ ಡ್ಯೂಟಿ ಆಯ್ತು, ನಾ ಆತು, ನಾನು ಪುರ್ತನ ಆದೀನಿ. ಇವತ್ತು ಹಿಂಗ್ಯಾಕೆ ಮಾಡಾಕತ್ತಿ? ನೋಡ್ರಿ, ನೀವ್ ಇರಾಗಿತ್ತಂದ್ರ ನನ್ ಜೋಡಿ ಚಂದಿರಿ. ಈ ನೌಕರಿ ಅಂದ್ರ ನನ್ಗೆ ಇಲ್ಲಿ ಇರಾಕ ಇಷ್ಟ ಇಲ್ಲ. ನೌಕರಿ ಹುಡುಗ ಬೇಕಂತಲ್ಲೇನ ನಿಮ್ಮ ಅವ್ವಪ್ಪ ನನ್ನ ಜೊತೆ ಮದುವೆ ಮಾಡಿದ್ದ. ನೌಕರಿ ಮನಿ ಅನ್ನ ಉಣ್ಬೇಕಂದ್ರ ಪುಣ್ಯ ಮಾಡಿರ್ಬೇಕು. ಇದು ನಾನು ಮಾತಲ್ಲ, ಹಳ್ಳ್ಯಾಗ ಎಷ್ಟೋ ಮಂದಿ ಮಾತಾಡೋ ಮಾತು. ನಿನಗೇನಾತ ಈಗ ಬರ್ಬರ್ತ? ಮದ್ವೆ ಆಗೋಕ್ಕಿಂತ ಮೊದ್ಲ ಎಲ್ಲಾ ತಾಯಿಗಿ, ಎಲ್ಲಾ ಹುಡುಗಿಯರಿಗೆ ನೌಕರಿ ಮನಿ ಬೇಕಂತ ಆಸೆ ಇರ್ತೈತಿ. ಆಮೇಲೆ ಅನ್ಭವಿಸೋರು ನಾವು ಇಲ್ಲಿ. ಚಂತನ ಏನ್ರ ಕೆಲಸ ಮಾಡಿ ಬೇಸರ ಆಗಿರ್ಬೇಕು ನನಗೂ. ಇಲ್ಲಿ ತಗೋ, ಏನ್ರ ಬೇಕಾದ್ರೆ ಹೇಳ, ನಾಳೆ ಹೋಗಿ ಕೊಡಿಸ್ತೀನಿ. ಹಂಗೆ ಬಾಯಿ ಮಾಡಕ್ ಹೋಗ್ಬೇಡ. ಮಕ್ಕೋ, ಮತ್ತೇನು ಚಿಂತೆ ಮಾಡತ್ತಿ? ಮಕ್ಕೋರ ಹೊತ್ತಾಗೈತಿ. ಒಂದು ದಿನ ಚಂದಗ ಫೋನ್ ಹಿಡಿಲಾರಾಕಿ, ನಾ ಮನೆಗೆ ಬಂದ್ರೆ ಸಾಕು ನನ್ನ ಜೊತೆ ಚಂದಾಗ ಮಾತಾಡಕ್ಕಿ. ಈಗ ನೋಡಿದ್ರೆ 24 ತಾಸು ಫೋನ್ ಒಳಗ ಕಟ್ಯಾಕತ್ತಾಳಲ್ಲ. ಏನಾತಕಿ? ಟೈಮ್ ಆಗೈತಿ, ಕೆಲ್ಸಕ್ಕೆ ಲೇಟ್ ಆಗಿಲ್ಲೇನ? ಹೋಗಿ ಜಳಕ ಮಾಡ್ಕೊಂಡ್ ಹೋಗ್ರಿ. ಎದ್ ನೀರು ಕಾಸೇಳ, ಹಂಗ ಬುತ್ತಿನೂ ಕಟ್ಟ.
ನನಗ ಮೊದ್ಲದಂಗ ಮಾಡಕ್ ಆಗಲ್ಲ. ಅಲ್ಲೇ ಎಲ್ಲಾರು ಹೊರಗ್ ತಿನ್ರಿ. ಹಿಂಗ ಅನ್ನೋದಿತ್ತಂದ್ರ ಮನಿ ಅನ್ನೋದು ಎದಕ್ ಮಾಡೈತಿ? ಏನ್ ಅನ್ನೋದು ಎದಕ್ ಮಾಡ್ಯಾರ ಹಿರಿಯಾರ? ಯಾಕೆ ಹಿಂಗ್ ಮಾತಾಡಕತ್ತಿ? ಈ ಮನಿಗ್ ಬಂದಿದ್ದು ನಾ ಕಸ ಮುಸ್ರಿ ಬಳ್ಯಾಕಲ್ಲ. ನಾನು ನೀನು ಸಿಟ್ಯಾಗ ಚಂದದ ಹೇಳ್ತೇಳಿ ಅಲ್ಲಿ ಅವ್ವ ಅಪ್ಪ ಹಳ್ಳ್ಯಾಗ ಹೊಲ್ದಾಗ ದುಡ್ಕೋತದಾರ. ನನ್ನ ಮಗ ನನ್ನ ಸೊಸಿ ಸಿಟ್ಯಾಗ ನೌಕರಿ ಮಾಡ್ಕೋತ ಚಂದದಾರ ಅವ್ರು ತಿಳ್ಕೊಂಡಾರ. ನೀ ನೋಡಿದ್ರೆ ಇಲ್ಲಿ ಕಿರಿಕಿರಿ ಹಚ್ಚಾಕತ್ತಿ. ಅವಕ್ಕೇನಾರ ಗೊತ್ತಾಯ್ತಂದ್ರ ಎದಿ ಹೊಡ್ಕೋತಾವ. ಗೀತಿ, ನಿಂಗೇನ್ ಬೇಕಿಲ್ಲ ಕೊಡಿಸ್ತೀನಿ, ಆದ್ರೆ ಹಿಂಗ್ ಸಿಟ್ಟಿಗೆ ಹಿಂಗ್ ಜಗಳ ತೆಗೆದು ಮಾಡಕ್ ಹೋಗ್ಬೇಡ. ಕಟ್ಕೊಂಡ್ ಹೆಂಡತಿಕಿತ್ತ ಅವ್ವ ಅಪ್ಪಂದ ಚಿಂತಿ ನೋಡ. ದಿನ ಚಂದಗ ನಕ್ಕೋತ ಮಾತಾಡಕ್ಕೆ 2 ದಿನ ಆತ ಮಾತಿಲ್ಲ ಕತ್ತಿಲ್ಲ, ಬರೀ ಜಗಳ ಆಗೈತಿ ನಿನ್ ಜೊತೆ. ಬರ್ತೀನಿ. ಯಾಕನಿಲ್ಲ ಬಾ ಅಂತ ಹೇಳಿದಿ? ಸಂಸಾರ ಹೆಂಗ್ ಮಾಡಾಕತ್ತೀನಿ? ಯಾಕ? ಅಲ್ಲ ನೀನ್ ಹೆಂಡತಿ ಜೊತೆ ಚಂದ್ರ ಅದೇನಿ? ಚಂದ ಅದೀನಿ. ಯಾಕೋ ಮುತ್ತು ಹಿಂಗಂತೇಳಿ ತತ್ ತಿಳ್ಕೊಕ್ ಹೋಗ್ಬೇಡ. ನಿನ್ ಹೆಂಡತಿ ಯಾರ್ಯಾರ ಜೊತೆ ಅಡ್ಡಾಡಕತ್ತಾಳ? ನಮ್ಮ ಮುತ್ತುನ್ ಹೆಂಡತಿ ಅಲ್ಲ, ಇವ ಯಾವ ಇವನ್ ಜೊತೆ ತಿರ್ಗಾಡತ್ತಾಳಿಕೆ? ನೋಡು, ನಿನ್ ಗಂಡನ್ ಕೂಡ ಇದ್ದಾಗ ನೀ ಎಷ್ಟು ಮುಖ ಸಪ್ಕಿತ್ತು. ಈಗ ನೋಡು ಎಷ್ಟು ಸಂತೋಷದಿಂದ ನನ್ನ ಸಂಗಾಟ, ಹೌದಲ್ಲ? ಗಂಡನ ಸರ್ವಸ್ವ, ಗಂಡನ ದೇವರ, ಗಂಡನ ಪ್ರಪಂಚ ಅಂತಾರ. ನಿನ್ನ ನಂಬಿ ಮನಿ ಬಿಟ್ಟು ಹೋಗಿನ, ಈ ಮನಿಯೊಳಗ ಮತ್ತೊಬ್ಬನ ಬರಮಾಡ್ಕೊಳಕತ್ತೇನ? ನಾನು ನಿನಗೇನು ಕಮ್ಮಿ ಮಾಡಿದ್ನಿ? ಗಂಡ ನಾವು ಕಣ್ ಮುಂದಕ್ಕ ಇನ್ನೊಬ್ಬನ ಮನಿಯೊಳಗೆ ಕಳಿಸ್ತೀನಿ. ಗಂಡಾಗಿ ಕೊಡಿಸೋಕ ನೀ ಕೊಟ್ಟಿದ್ರ ನಾ ಯಾಕೆ ಬೇರೆಯವನ್ನೇ ನೋಡ್ತಿದ್ದೆ? ಯಾವ ಸುಖ ಬೇಕಾ ನಿನಗ? ಹೊರಗಿನ ಬಿಸಿಲು ನೋಡಬಾರ್ದ ತಳಿ ನಿನ್ನ ಮನ್ಯಾಗ ರಾಣಿ ಹಂಗಿಟ್ಟಿದ್ದೆ. ಈ ಮನೆಗೆ ಸೂತ್ಕಾಗಿಬಿಟ್ಟಲ್ಲ ನೀನು. ಯಾರವ ಬಂದದ ಅವತ್ತ ಗುಡಿಯಾಗ ಫೋಟೋ ತಗೊಂಡಾವೆಲ್ಲ? ಹಾ, ಅವನೇ. ನಿನ್ಕಿಂತ ಹೆಚ್ಚ ಅವ ನನ್ಗೆ ಹಚ್ಕೊಂಡಾನ. ನಿನ್ಕಿಂತ ಹೆಚ್ಚ ಅವ ನನ್ ಪ್ರೀತಿ ಮಾಡಾಕತ್ತಾನ. ಪ್ರೀತಿ ಮಾಡಾಕತ್ತಿದ್ದು ಇದು ನೋಡಲ್ಲ, ಇದು ನೋಡಿ 4 ದಿನ ಅಷ್ಟ. ಇವತ್ತಿವ ಹಚ್ಕೊಂಡು ಪ್ರೀತಿ ಮಾಡ್ತಾನ, ಇದ ಸೈ ಬಿತ್ತಂದ್ರ ದಿನಕ್ಕೊಬ್ಬ ಹಚ್ಕೊಂಡು ಪ್ರೀತಿ ಮಾಡತ್ತಾನ. ಆದ್ರ ಇವ ಸಾಯ್ತಕ ನಿನ್ ಪ್ರೀತಿ ಮಾಡಬೇಕು, ಸಾಯ್ತಕ ನಿನ್ನ ಕಾಯಬೇಕ. ಅದು ಗಂಡನಿಗಿರೋ ಕಿಮ್ಮತ್. ಈ ತಾಳಿ ಕಟ್ಟಿಲ್ಲ, ಈ ತಾಳಿನ ಕಿಮ್ಮತ್ ಏನ್ರ ಕೊಡಕಿದ್ರ ಇಂಥದಾಗ ಮಾಡ್ತಿದ್ದಿಲ್ಲ. ಸಾಕ್ ಬಾಯ್ ಮುಚ್ಚ್ರಿ. ಯಾವಾಗ ನೋಡಿದ್ರು ನೌಕರಿ ನೌಕರಿ ನೌಕರಿ. ನಿಮ್ ನೌಕರಿ ಸಂಬಂಧ ನನ್ ಜೀವನ ಹಾಳು ಮಾಡ್ಕೊಡಿ. ನಿನಗಂದು ತಪ್ಪಿಲ್ಲ. ನಿಮ್ಮ ಅವ್ವ ಅಪ್ಪ ಸೇರಿ ನೌಕರಿ ಮಣಿತನ ಏನ್ ನಿನ್ನ ಹುಡುಕಿದ್ರಲ್ಲ ಅವ್ರ ತಪ್ಪ. ನಮ್ದು ಏನು ತಪ್ಪಿಲ್ಲ. ನಮ್ಮ ಅವ್ವ ಅಪ್ಪ ಸೇರಿ ಚಂದನ ಕನ್ಯಾ ಅಂತೇಳಿ ನಿನ್ನ ಗುಣ ನೋಡ್ಲಾರ ನಿನ್ನ ರೂಪ ನೋಡ್ತಂದ್ರಲ್ಲ ಅವ್ರ ತಪ್ಪ. ಈಗ ನಡ್ಬರಕ ನನಗ ನಿನಗ ತಂದಿಟ್ರು. ನಿನಗ ಈಗ ನನಗಿಂತ ಹೆಚ್ಚಾಗಿ ಹೊರಗಿನವ್ರು ಆಗಿದ್ರಂದ್ರ ನಾ ಕಟ್ಟಿದ ತಾಳಿ ಬಿಚ್ಚಿಟ್ಟು
ಮನೆ ಹೊಸಲು ದಾಟಿ ಬಿಡು. ಯಾಕಂದ್ರೆ ನಾವು ಮರ್ಯಾದಸ್ತ್ರ. ತಾಳಿ ಬಿಚ್ಕೊಡ್ಬೇಕಾ? ಈ ತಾಳಿ ನನ್ಗ ಉರುಲಾದಂಗ ಆಗೈತಿ. ತಾಳಿ ಬೆಲೆ ನಿನಗೆ ಏನರ ಗೊತ್ತಿತ್ತಂದ್ರ ಅಂತ ದಗದನೂ ಮಾಡ್ತಿದ್ದಿಲ್ಲ, ಇದನ್ನ ಕೊಳ್ಳಂಗೂ ತೆಗಿತಿದ್ದಿಲ್ಲ. ಈಗಿನ ಕಾಲದ ಹುಡುಗಿಯರಿಗೆ ತಾಳಿ ಬೆಲೆ ಏನು ಗೊತ್ತೈತೆ? ತಾಳಿ ಬರೀ ಶೋಕಿಗೆ ಆಗೈತಿ. ಈ ತಾಳಿ ಬೆಲೆ ನಿನಗೆ ಇವತ್ತು ಗೊತ್ತಾಗೋದಿಲ್ಲ, ನಾಳೆ ನಡು ಬೀದ ನಿಂದಿರ್ತಿಲ್ಲ, ಅವಾಗ ಗೊತ್ತಾಗ್ತೈತಿ ಇದರ ಮಹತ್ವ ಏನಂಬುದು. ಈಗೇನ ನಾ ಮನಿ ಬಿಟ್ಟು ಹೋಗ್ಬೇಕಲ್ಲ? ಗೀತೆ ಗೀತೆ ಹೊಸ್ಲ ದಾಟೋಕ್ಕಿಂತ ಮೊದಲು ಇನ್ನೊಂದ್ಸಲ ವಿಚಾರ ಮಾಡ. ಈಗೇನ್ರ ನೀ ಮನೆ ದಾಟುವಾಗಂದ್ರೆ ನಮ್ಮ ಮನೆಯವ್ರು ಏನು ತಿಳ್ಕೊಳಕಿಲ್ಲ, ನಿಮ್ಮ ಮನೆಯವ್ರು ಏನು ತಿಳ್ಕೊಳಕಿಲ್ಲ. ಹಂಗೆ ಮಾಡಬೇಡ, ಕೈ ಮುಗಿತೀನಿ. ಆದ್ರೆ ಆ ದಗದ ಮಾಡಿಲ್ಲ, ಅದು ಮಾಡೋದು ತಪ್ಪಲ್ಲ. ನಾ ಈ ಮನ್ಯಾಗ ಗೀರ ಅಂದ್ರೆ ಇರ್ತೀನಿ, ಆದ್ರ ನಾ ಏನ್ ಮಾಡಿದ್ರು ನೀವು ಕೇಳಬೇಡ. ಏನಂತ ಮಾತಾಡ್ತೀನಿ? ಕಟ್ಕೊಂಡು ಗಂಡನ ಕಣ್ಣು ಮುಂದಿರುವಾಗ ನೀ ಏನು ಮಾಡಿದ್ರು ನಾ ಕೇಳಬಾರ್ದು ಅಂತಿಲ್ಲ. ನಿನ್ನ ಮಾತಿಗೆ ಅರ್ಥ ಐತೇನು? ನಿನ್ನ ಮಾತಿಗೆ ತೂಕ ಐತೇನು? ಇದೇನು ವಿಚಾರ ಹಳ್ಳಿ ಅಂತದಲ್ಲಿ ನಿಮ್ಮ ಮನ್ಯಾಗ ನಮ್ಮ ಮನ್ಯಾಗ ಗೊತ್ತಾದ್ರ ನಿನಗಲ್ಲ ನನಗೆ ಹೋಗ್ತಾರ. ನನ್ ಸಂಬಂಧ ನೀ ಯಾಕೆ ಬಯಸ್ಕೊಳಕತ್ತಿ? ನಾ ಹೋಗಂದ್ರ ಹೋಗ್ತೀನಿ ತಗೋ. ಮನಿ ಹೊತ್ತು ಬಾಳೆ ಮಾಡಕ್ಕೆ ಮನಿ ಹೊಸಲ ದಾಡ್ತೀನಿ ಅನ್ನಕತ್ತಿ, ಅದು ಕೊಳ್ಳನ್ ತಾಳಿ ತೆಗೆದಿಟ್ಟು ಮನಿ ಹೊಸಲ ದಾಟ. ಆದ್ರ ನಿನ್ನ ರಕ್ಷಣೆಗೋಸ್ಕರ ಇದು ನಿನ್ನ ಕೊಳ್ಳಾಗಿರ್ಲಿ. ತಪ್ಪ ನಿನ್ ಕಡೆ ಇಟ್ಕೊಂಡ ನನ್ ಮಾತಾಡಕ್ ಬರ್ತಿ. ತಪ್ಪ ನಿಂದಲ್ಲೇ, ತಪ್ಪ ನಮ್ಮಂತವ್ರದ್ದು. ಯಾಕಂದ್ರ ನೌಕರಿ ಇತ್ತಂದ್ರ ಕೈಯಾಗ ಕಮ್ಮನ ಕನ್ಯಾಗ ಸಿಗ್ತಾವು, ಹೇಳ್ದಂತ ಕನ್ಯಾಗ ಸಿಗ್ತಾವು. ಅವ್ವ ಅಪ್ಪ ಬಡ್ದೆ ನಮ್ಮ ಸಾಲಿ ಕಲ್ಸಿರ್ತಾರ. ನಾವು ಸಾಲಿ ಕಲಿತಿಕ್ಷನ್ ನೌಕರಿ ಹೇಳ್ದ ನಿಮ್ಮಂತವ್ರಿಗೆ ತಾಳಿ ಕಟ್ಟಿಕ್ಷನ್ ಮನಿ ಸೊಸಿ ಮಾಡ್ಕೊಂಡಿರ್ತೀವಿ. ನೀವು ನೋಡಿದ್ರೆ ಬಂಗಾರ ಅಂತ ಮನಿ ಸುಖ ಬಿಟ್ಟಿಕ್ಷನ್ ಬ್ಯಾರೆ ಸುಖನ ಬಯಸೋತ್ ಹೋಗ್ತೀರಿ. ತಪ್ಪ ನಿಂದಲ್ಲೇ. ಚಂದನ ಕನ್ಯಾ ತರ್ತಾರಲ್ಲ, ನಮ್ಮ ಮನೆಯವ್ರ ತಪ್ಪ. ನೌಕರಿ ಮನಿಗೆ ಹೆಣ್ಣು ಕೊಡ್ಬೇಕಂತೇಳಿ ಅನ್ಕೊಂತಾರಲ್ಲ, ನಿಮ್ಮ ಮನೆಯವ್ರ ತಪ್ಪ. ಈಗ ನೋಡು, ಅವ್ರವ್ರ ಸುಖಕ್ಕಾಗಿ ನಮ್ಮಂತವ್ರ ಜನ ನಡು ಬೀದಾಗಿ ಬಿಟ್ಟು ಬಿಡ್ತಾರೆ. ನಮ್ಮ ಅವ್ವ ಪರ ಹಳ್ಳಿಯಾಗಿರೋರು ಅವ್ರಕ್ಕೆ ಏನು ಹೇಳಿ? ಸೊಸಿ ಎಲ್ಲಿದ ಅಂತ ಕೇಳಿ ಏನು ಹೇಳಿ? ಚಾ ತಗೋರಿ. ಚಾ ಆಮೇಲೆ ಕುಡಿಯಕ್ಕೆ ಬರ್ತದ. ಏನ ಇಷ್ಟು ಚಂದ ಇವತ್ತು? ಬಿಡ್ರಿ ನಿಮ್ದು ಚಲೋ ಐತೇನ? ಈಗ ಜಳಕ ಮಾಡೀನಿ, ದೇವ್ರ ಪೂಜೆ ಮಾಡ್ಬೇಕು ನಾ. ದೇವ್ರ ಪೂಜೆ ಆಮೇಲೆ ಮಾಡಕತ್ತ. ದೇವ್ರಂತ ಗಂಡ ನಿನ್ನ ಕಣ್ ಮುಂದದೀನಿ, ಗಂಡನ ಬಿಟ್ಟು ಚಂದ ದೇವ್ರ ಹೆಚ್ಚತ್ತೆ ನಿಂಗೆ. ರೀ ನೀವು ಆಫೀಸಿಗೆ ನಡೀರಿ, ಮನ್ಯಾಗಿದ್ರ ಕೈ ಬಾಯಿ ಸುಮ್ಮಿರಂಗಿಲ್ಲನ? ಕೈಯ ಬಾಯಿ ಸುಮ್ಮಿರ್ತಾವ. ಆದ್ರೆ ಬಂಗಾರ ಅಂತ ಹೆಂತಿನ ಮುದ್ದು ಮಾಡ್ಬೇಕಲ್ಲ. ಹೆಂತಿನ ಮುದ್ದು ಮಾಡ್ಲಿಕ್ಕಾದ್ರೆ ಆಫೀಸ್ಗೆ ಹೋಗಕ್ಕೆ ಮನಸ್ಸ ಬರೋದಿಲ್ಲ. ಏನ್ ಇವತ್ತು ಸಾಹೇಬ್ರು ನನ್ನ ಮ್ಯಾಗ ಇಷ್ಟು ಜೀವಾಗಿರಿ? ಇವತ್ತು ಯಾವ ದಿನ ಹೇಳ? ಯಾವ ದಿನ? ಮರ್ತೇನ? ನಾವಿಬ್ಬರು ಮದುವೆ ಆಗಿದ್ದಿನ. ಸಂಜೆ ಮುಂದೆ ಜಲ್ದಿ ಬರ್ರಿ, ದೇವ್ರಿಗೆ ಹೋಗಿ ಬರೋಣ. ಹ್ಞೂ, ಸಂಜೆ ಮುಂದೆ ಲಗು ಬರ್ತೀನಿ. ಆಫೀಸ್ನಾಗ 8 ಆಕೈತಿ 9 ಆಗೈತಿ ಗೊತ್ತಿಲ್ಲ, ಬರ್ದು ಎಷ್ಟು ಹೊತ್ತಾಗೈತಿ ನನಗೆ ಗೊತ್ತಿಲ್ಲ ನೋಡ. ರೀ ಇಷ್ಟು ಮುದ್ದು ನೀವು ಒಳಗ ಮಾಡಿದಂದ್ರೆ ಇಷ್ಟೆಲ್ಲ ಮಾತು ಯಾಕಾಕಿತ್ತು? ಇವತ್ತು ಮದುವೆ ದಿನ ಆಯ್ತು, ನನಗೆ ನೆನಪಿಲ್ಲೇನ? ಸಂಜೆಗೆ ಲಗು ಬರ್ತೀನಿ, ಲಗು ತಯಾರಾಗ್ತೀನಿ. ಏನು ಗಿಫ್ಟ್ ಇಲ್ಲೇನ? ಆ ದೇವ್ರು ಕೊಟ್ಟು ಕಾಣಿಕೆ ನನಗೆ. ನಿನಗೇನು ಗಿಫ್ಟ್ ಕೇಳ, ನಾ ತಂದು ಕೊಡ್ತೀನಿ. ಸಂಜೆ ಮುಂದೆ ತಯಾರಾಗ. ನನಗೂ ನೀವು ಆ ದೇವ್ರು ಕೊಟ್ಟು ಕಾಣಿಕೆ ಮಾತಾಡಕೋತ ನಂತರ ಯಾಕೋ ಆಫೀಸ್ಗೆ ಹೋಗಕ್ಕೆ ಮನಸ್ಸ ಬರೋಲ್ಲ. ಹೋಗ್ಲಿ ಬೇಡ? ನಿಮ್ಗೊಂದು ಮರಿಲಾಕ ಆಗಂತ ಸರ್ಪ್ರೈಸ್ ಕೊಡ್ತೀನಿ, ಹೋಗ್ಬೇಕು.
ಮಾಡಿರಿ? ಅಲ್ಲಿ ನನ್ನ ಫ್ರೆಂಡ್ ಇರ್ತಾನ, ಸ್ವಲ್ಪ ಮಾತಾಡ್ಸ್ಕೊಂಡ್ ಬರ್ತೀನಿ. ಮತ್ತು ಹಿಂಗ್ಯಾಕಾಗ್ಯೋ? ನಿನಗೆ ಏನ್ ಹೇಳಿದ್ನಿ? ಏನ್ ಮಾಡಿ ನಿನ್ ಹೆಂಡತಿ ಜೊತೆಯಾಗಿ ಜಗಳ ಮಾಡ್ಕೊಂಡ್ಯೋ? ಆಕಿ ಮಾಡಿದ ಕಾರ್ಬಾರ ಒಂದ ಎರಡ ಗಂಡ ಮನ್ಯಾಗ ಇರ್ತ ಮತ್ತೊಬ್ಬನ ಕರ್ದ ಮನಿಗೆ. ಯಾವ ಮನುಷ್ಯ ಸುಮ್ಮ ಇರ್ತಾನ? ಎರಡು ಬುದ್ಧಿ ಮಾತು ತಿಳಿದ್ಕ ನೀನು ಬೇಡ, ನಿನ್ನ ತಾಳಿನೂ ಬೇಡ ಅಂತೇಳಿ ಮನಿ ಬಿಟ್ಟು ಆಕಿನ ಹೋಗ್ಯಾಳ. ನಾನು ನಿಮ್ಮ ಮನೆ ಕಡೆ ಹೋಗಿದ್ನಿಪ್ಪ, ನೀ ಕಾಣಲಿಲ್ಲ. ಕುಡಿಕ್ ಸಾಕಾತ. ಫೋನ್ ಹಚ್ಚಿದ್ರ ಫೋನ್ ಸ್ವಿಚ್ ಆಫ್ ಐತಿ. ಯಾವ ಖುಷಿ ಸಂಬಂಧ ಮನ್ಯಾಗಿರ್ಲಿ, ಯಾವ ಖುಷಿ ಸಂಬಂಧ ಫೋನ್ ಚಾಲೋ ಇರ್ಲಿ, ಅವ್ವ ಅಪ್ಪ ಫೋನ್ ಮಾಡ್ತಾರ. ಹೆಂಗದೀಪ ಸೊಸಿ ಹೆಂಗದಪ್ಪ ಅಂತ ಕೇಳ್ತಾರ. ಮನ್ಯಾಗ ಸೊಸಿ ಹಿಂಗ್ ಮಳೆ ಅಂತ ಹೇಳಿದ್ರೆ ಎದೆ ಹೊಡ್ಕೊಂಡು ಸಾಯ್ತಾರ. ಅದಕ್ಕೆ ಫೋನ ಬೇಡ ಅಂತ ಸ್ವಿಚ್ ಆಫ್ ಮಾಡೀನಿ. ಫೋನ್ ಸ್ವಿಚ್ ಆಫ್ ಮಾಡಿದ್ರ ನಿಮ್ಮ ಅವ್ವ ಅಪ್ಪ ಧೈರ್ಯದಿಂದ ಇರ್ತಾರ್ಥ ಮಾಡ್ಯಾನ? ಹುಡ್ಕೊಂಡು ಮನೆ ತಕ ಬಂದ್ರೆ ಏನ್ ಮಾಡಾವದಿ? ಅದ ಹೊಟ್ಕಡ್ತೆ ಹೆಚ್ಚಾಗಿ ಮನಿ ಕೀಲಿ ಹಾಕಿ ಹೊರಗೆ ಅಡ್ಡಾಡಕತ್ತವ. ನಾ ಮನಿ ಕಡೆ ಹೋಗಿಲ್ಲ, ಊರ್ ಕಡೆ ಅವ್ವ ಅಪ್ಪನ ಜೊತೆ ಮಾತಾಡಿಲ್ಲ. ಏಕೆ ಹಿಂಗೆ ಮಾಡ್ತಾತ ನಾ ಅನ್ಕೊಂಡಿಲ್ ತಗೋರ. ಏಂತ ಅದಕ್ಕೆ ನಂಬಿಕೆ ಕೊಯ್ದ್ಲ. ಅವ ಯಾವದ ನಾ ಮಗನ ಮ್ಯಾಗ ಕಂಪ್ಲೇಂಟ್ ಕೊಡ್ಬೇಕಿಲ್ಲ? ನನ್ನ ಹಿಂತಿನ ನನ್ನ ಕೈಯಾಗಿಲ್ಲ. ಇನ್ನು ಹೊರಗಿನವ್ರಿಗೆ ನಾ ಯಾಕೆ ಅನ್ಬೇಕು? ಅವ್ರ ಯಾಕೆ ಅನ್ಸೋತಾರ? ಈಕಿನ ಮನ್ಯಾಗ ಸುದ್ದಿಲ್ಲ ಅಂತದ್ರಾಗ ಹೊರಗಿನವ್ರಿಗೆ ಅನ್ನೋದ ನಮ್ ತಪ್ಪಲ್ಲೇನು? ಇರ್ಲಿ ಬಿಡ, ಸುಮ್ನ ಹೊರಗೆ ಅಡ್ಡಾಡಿ ಯಾಕೆ ಚಿಂತೆ ಮಾಡ್ತಿ? ಬಾ ನಮ್ಮ ಮನ್ಯಾಗ ಇರಕತ್ತಿ ಬಾರು. ನನ್ನ ಜೀವನ ನನಗೆ ಏನಾಗತ್ತೈತೆ ಅಂತ ಹೇಳ್ಬೋದು. ನಿನಗೆ ಯಾಕೆ ತ್ರಾಸು? ನೀವು ಹೋಗ. ಆ ದೇವ್ರು ನನ್ನ ಜೀವನ ಹೆಂಗೆ ಬರ್ದಾನ ಹಂಗೆ ಬದುಕ್ತೀನಿ. ಹಿಂಗಂದ್ರೆ ಹೆಂಗು? ಇದು ನಿನಗೊಂದು ಹೇಳೋದ ಮರ್ತಿದ್ದೆ, ನಂದು ಮದುವೆ ಆತ. ಯಾವಾಗೋ ಮದುವೆಗೆ ಹೇಳ್ಬೇಕಂತ ನಿಮ್ಮ ಮನೆ ತಕ ಹೋಗಿದ್ದೆ, ಆದ್ರೆ ನಿಮ್ಮ ಮನ್ಯಾಗೆ ಇರಲಿಲ್ಲ. ಸ್ವಾತಿ ಬಾ ಇಲ್ಲಿ. ಅನಿಲ ಮದುವೆ ಆತ? ಹೌದು. ನಾನು ಹೆಂಡತಿ ಸ್ವಾತಿ ಅಂತ ಹೇಳಿ. ಸ್ವಾತಿ ನಮ್ಮ ದೋಸ್ತ್ ಮುತ್ತು, ಇಬ್ರು ಕೂಡ ಡ್ಯೂಟಿ ಮಾಡ್ತೀವಿ. ಚಲೋ ಆತು. ಆ ದೇವ್ರ ನಿನ್ನ ಜೀವನ ಚಂದಿಲ್ಲ, ನಕ್ಕೋತಾರ. ಫ್ರೆಂಡ್ ಹತ್ತೀರಿ, ನಮ್ಮ ಮದ್ವಿಗೆ ಬಂದಿಲ್ಲಲ್ಲ ಅವ್ರ. ಅದೆಲ್ಲ ಕತಿ ಮಾಡಿ ಹೇಳಿದ್ರೆ ಭಾಳ ಐತಿ. ಮುತ್ತು ಬಾ ನಮ್ಮ ಮನೆ ಹೋಗೋಣ. ಬೇಡ, ಹೊಸ್ದಾಗಿ ಮದುವೆ ಐತಿ, ಹೆಂಡತಿ ಜೊತೆ ಚಂದಿರ, ಮತ್ತೆಲ್ಲರೂ ಹೊರಗೆ ಸಿಗೋಣ. ಈ ನಿನ್ನ ಫ್ರೆಂಡ್ ಮತ್ತೆ ಕಿಮ್ಮತ್ ಕೊಡ್ತೀಯಲ್ಲ, ಬರ್ಲಿಕ್ಕ ನನ್ನ ಮ್ಯಾಗ ಆಯ್ ನೋಡು. ಸ್ವಾತಿ ನಡೀನಿ ಬಾ. ನಾಚ್ಕೋತೇನ? ಹಾಂ ಹಲೋ ಹೇಳು. ಇಲ್ಲೇ ಇದ್ದೆ, ಇಲ್ಲ ಸ್ವಲ್ಪ ಹೊರಗಿದ್ದೆ. ಯಾಕ ಮದ್ವಿದಾ? ನಾ ಬರ್ದಂತ ಆಮೇಲೆ ಬಿಜಿ ಇದ್ದೆ ಸ್ವಲ್ಪ. ಹೌದಾ, ಸಂಜೆಗೆ ಬಂದು ಮಾತಾಡ್ತಂತವ ನಾ. ನಾ ಹೇಳ್ತೀನಿ. ಆಯ್ತು. ಯಾರ ಜೋಡಿ ಮಾತಾಡಕತ್ತಿ? ಯಾರ ಮಾತಾಡ್ತಿರ್ತಾರ, ಒಮ್ಮೆ ಬಂದು ಹಿಂಗೆ ಕೇಳಬಾರ್ದು. ಯಾಕೆ ಸಿಟ್ಟಿಗೆ ಬರಾಕತ್ತಿ? ಅಷ್ಟು ಕೇಳು ಹಾಕ್ ನಂದಿಲ್ಲೇನ? ಯಾರು ಇಲ್ಲ, ನಮ್ಮ ಮನ್ಯಾಗ ಫೋನ್ ಹಚ್ಚಿದ್ರ ಹಂಗ. ನಮ್ಗೆಲ್ಲರಿ ಒಂದ್ ಮನಿ ಬಾಡಿಗೆ ಹಿಡಿ, ಅಲ್ಲಿರೋ ಮತ್ ಮನಿ ಬಾಡಿಗೆ? ಹಂಗೆಲ್ಲ ಮನಿ ಬಾಡಿಗೆ ಹಿಡಿದು ಬೇಡ. ನೀ ಅಲ್ಲೇ ನಿಮ್ಮ ಗಂಡ ಮನೆಯಾಗಿರು, ನಾನು ಹಂಗೆ ಭೇಟಿ ಆಗೋಣ ಬರ್ಬರ್ತಾ. ಅಲ್ಲಿ ಜಗಳಾಡ ಬಂದಿನ ಅಲ್ಲಿಗೆ ಹೆಂಗ್ ಹೋಗ್ಲಿ? ನನ್ಗೆ ಗೊತ್ತಿಲ್ಲ, ನೀ ಬೇರೆ ಮನೆ ಹಿಡಿ. ದಿನ ನಾ ಮನೆಗೆ ಹೋಗ್ಬೇಕು. ನಿನ್ ಕೂಡ ಯಾರು ಇರ್ತಾನೆ ಹೇಳಿಲಿ? ಯಾಕೆ ನೀ ನನ್ ಪ್ರೀತಿ ಮಾಡಿಲ್ಲ? ನೀನೇ ನಾನು ಜೋಡಿ ಇರ್ತಿ. ಏನ್ರ ಮಾತಾಡಂದ್ರೆ ಏನ್ರ ಮಾತಾಡ್ತಿ, ಒಟ್ಟು ಅರ್ಥನೇ ಮಾಡ್ಕೊಂಡಂಗಿಲ್ಲ ನನ್ನ. ನೀ ನಂಬಿ ನಾ ಬಂದೀನಿ, ನಾನು ಹೇಳ್ದಂಗೆ ನೀ ಕೇಳಬೇಕು. ಬಾ ಭಾಳ ಚೆನ್ನಾಗಿದೆ, ಬಾ ಹೋಗ್ಬಾ. ಎಂತ ಹುಚ್ಚರ ಮಾಡಿದ್ರು ಗಂಡ ಎಂತ ಜಗಳ ಏನೇ ಇದ್ರು ಮನಿ ಒಳಗ ಬಗೆಹರಿಸ್ಕೊಳ್ದಿತ್ತ. ಹೆಂಗ ಬಗೆಹರಿಸುತ್ತಾರೋ? ಹೆಂಡತಿ ಅದಕ್ಕೆ ಇನ್ನೊಬ್ಬನ ಸಂಘ ಮಾಡಿ ಅಂದಾಗ ಮನಸ್ಸ ಸಿಟಿ ಎಲ್ಲಾರ ಹೆಂಗೆ ಸುಮ್ಮ ಇರ್ತದ? ನಾನು ನಿನಗೆ ಏನು ಹೇಳಿದ್ನಿ?
ಹೊಸ್ದಾಗಿ ಮದುವೆ ಆಗೈತಿ, ಒಂದ್ ತಿಂಗಳು ನೌಕರಿ ಬಿಡು, ಹೆಂಡತಿ ಜೋಡಿ ಸುತ್ತಾಡಂತ ಹೇಳಿದ್ನಿಲ್ಲ. ನನ್ನ ಹೆಂಡತಿ ಮ್ಯಾಲ ನಾ ರಗಡ್ ಜೀವ ಇದ್ನು. ಆಕಿನೂ ನನಗೆ ಜೀವನ ಮಾಡ್ತಿದ್ಲ. ಯಾವಾಗ ನಾ ಮನಿಂದ ಹೊರ ಊತಕ ಅಟ್ಟ, ಯಾವಾಗ ಆಕಿನ ಮನ್ಯಾಗ ಒಬ್ಬಾಕಿನ ಬಿಟ್ಟೆ, ಯಾವಾಗ ಆಕಿ ಕೈಯಾಗ ಫೋನ್ ಕೊಟ್ಟೆ, ಯಾವಾಗ ಆಕಿ ಮ್ಯಾಗ ಇಡಬಾರ್ದು ನಂಬಿಕೆ ಇಟ್ನಲ್ಲ, ಆ ನಂಬಿಕೆನ ನಾನು ನಂಬಿಸ್ಕೊತೀಗ ಹೋಯ್ತು. ನಿನ್ನಂತವ್ ಮೋಸ ಮಾಡ್ಯಾಳ ಅಂದ್ರ ಆಕಿಗೇನ್ ಹಂತಿಂತ ಸಾವು ಬರ್ದಲ್ ತಗೋ. ಅಕ್ಕಿ ಬಗ್ಗೆ ನನಗೆ ಎಳ್ಳಷ್ಟು ಚಿಂತಿಲ್ಲ. ನಮ್ಮ ಅವ್ವ ಅಪ್ಪಂದ ನನಗೆ ಚಿಂತೆ. ಮಗ ಸೊಸಿ ಸಿಟ್ಯಾಗ ಆರಾಮದಾರ, ನೌಕರಿ ಮಾಡ್ಕೋತ ಇಬ್ರು ಜೀವ ಅದಾರ ತಾವ್ರು ತಿಳ್ಕೊಂಡಾರ. ಈಕಿರ ಮನಿ ಬಿಟ್ಟು ಹೋಗ್ಯಾಳ. ಅವ್ವ ಅಪ್ಪನ ಜೀವನ ಸತಿ ಊರಿಗೆ ಹೋದ್ರ ಸೊಸಿ ಎಲ್ಲಿ ಅಂತ ಕೇಳ್ತಾರ. ಅವಾಗ ಏನು ಹೇಳನ, ಊರಿಗೆ ಹಿಂಗೆ ಮಾರಿ ಹಂಗೆ ತೋರಿಸ್ಲಿ, ಇಲ್ಲ ಆ ಮನ್ಯಾಗಿದ್ನ ತಿಳಿ ಅವ್ವ ಅಪ್ಪನಲ್ಲಿ ಹುಡ್ಕೊಂಡು ಬಂದ್ರ ಎಲ್ಲಿದಳಪ್ಪ ಸೊಸಿ ಅಂತ ಕೇಳಿದ್ರೆ ಅವಾಗ ಏನು ಹೇಳಿ ಅವ್ರಿಗೆ. ಹಿಂಗಾಗಿ ಮನ್ಯಾಗ ಕಾಲು ಇದ್ರದ್ದು ಆಗ್ಲಾರ ಹೊರಗ ಅಡ್ಡಾಡಕತ್ತೀನೋ. ಅಣಕತ್ತನೆ ಎಲ್ಲಿ ಹೋಗಕ್ ಹೋಗ್ಬೇಡ. ಒಂದ್ ತೊಡೆದನ ನಮ್ಮ ಮನೆಗೆ ಇರು. ನೀನ್ ಹೊರಗಿನ ಅವನು ನನ್ನ ದೋಸ್ತ ಅದೀವೋ. ಏನೂ ದಿಕ್ಕ ತಿಳಿಲಾರಂಗಾಗಿ ನಿಂತೆಗೆ ಬಂದಿನ. ನನಗೆಲ್ಲ ಎಷ್ಟು ಹೆಲ್ಪ್ ಮಾಡಿ ನಿನಗೆ ಹೆಲ್ಪ್ ಮಾಡಲ್ಲ ಎನ್ನ. ನಿನಗೆ ಎಷ್ಟು ದಿನ ನಮ್ಮ ಮನ್ಯಾಗ ಇರ್ಬೇಕು ಅನಿಸತ್ಲ ಅಷ್ಟು ದಿನ ಇರು. ಇದು ನಮ್ಮ ಮನೆ ಅಂತಲ್ಲ, ನಿಮ್ಮ ಮನೆ ಅಂತ ತಿಳ್ಕೊ. ನನ್ನ ಕೆಲಸದವ ಎಷ್ಟು ಕಾಡ್ತೀನಿ ಫೋನ್ ಹಚ್ಚಿ. ನಾ ಏನಿಲ್ಲ ಆಮೇಲೆ ಫೋನ್ ಹಚ್ತೀನಿ ತಿಳಿಸಿದಾಗ ಬಲಿಯಪ್ಪ ನಿಂದು ಆಯ್ತಾ, ಆಮೇಲೆ ಹಚ್ತೀನಿ ಬಿಡು. ನನ್ ಫೋನ್ ಮಾಡಾಕತ್ತಿಲ್ಲ, ಯಾರ ಜೊತೆ ಮಾತಾಡಕತ್ತಿ? ಯಾಕೆ ನಿಂಗೆ ದೂರ ಮಾಡಾಕತ್ತಿ? ಅವ್ರದಂಗೆ ಕಿರಿಕಿರಿ ನಿನ್ನೊಂದು ಕಿರಿಕಿರಿ. ನಾ ಹೇಳ್ತ ನೋಡಿ ಎಂಗೇಜ್ಮೆಂಟ್ ಐತೆ ಅಂದ. ಏನ್ ಹೇಳಕತ್ತೀನಿ? ಮತ್ ನಿನ್ ಸಂಬಂಧ ನಾ ಮನಿ ಬಿಟ್ಟು ಬಂದೇನೋ? ನಾನ್ ನೋಡಿನಂತೇಳಿ ನೀವ್ ನೋಡ್ದಿ, ನಾ ಪ್ರೀತಿ ಮಾಡಿನಂತೇಳಿ ನೀನು ಪ್ರೀತಿ ಮಾಡ್ದಿ. ಹಿಂಗ್ ನನಗೆ ಮಾಡ್ದಂಗ ಎಷ್ಟು ಮಂದಿಗೆ ಮಾಡಿ ಹೇಳಿ. ಹಿಂಗ್ ಮಾತಾಡ್ಬೇಡು, ಮನ್ಸಿಗೆ ಬಾಳ್ ಹತ್ತತಾವ್. ನನ್ ಗಂಡಗ್ ಬಿಟ್ಟು ನಾನ್ ನಿನ್ಗೆ ಪ್ರೀತಿ ಮಾಡಿದ್ದ. ಹೇ ಅಂತ ಬಂಗಾರ ಅಂತ ಗಂಡಗ ಮೋಸ ಮಾಡಿ ಇನ್ ನಾ ಯಾಕೆ ಗಿಡ ತಪ್ಪಲ್ ನಿನಗ? ಮದ್ವಿ ಹಾಕಿನ ಅಂತ ಹೇಳಿ ಮೋಸ ಮಾಡಿದ್ದೆಲ್ಲೋ. ನಿಂದ ಎಂಗೇಜ್ಮೆಂಟ್ ಆಗಿದ್ದ ನನ್ಗೆ ಗೊತ್ತಿಲ್ಲ. ನಿನಗೆ ಮದುವೆ ಆದ್ರೂ ನಿನ್ನ ಗಂಡನ ಬಿಟ್ಟು ಬಂದಿ. ಆದ್ರೆ ನಾ ಹಂಗಲ್ಲ. ನನ್ನ ಲಗ್ನ ಆಗೋ ಹುಡುಗಿ ನಾನು ಭಾಳ ಇಷ್ಟಪಡಕತ್ತಾಳಕಿ. ಅಂದ್ರ ಕಡಿತಕ್ಕ ನೀನ್ ನೋಡ್ಕೊಳಂಗಿಲ್ಲಂಗಾತ, ನಂಗೆ ತಾಳಿ ಕಟ್ಟಂಗಿಲ್ಲಂಗಾತ. ತಾಳಿ ಕಟ್ಕೊಂಡಕಿಗೆ ತಾಳಿ ಕಟ್ಟಕ ನಾ ಅಂತ ಹುಚ್ಚಲ್ಲ. ನಿನ್ ಮಾತ್ ಕೇಳಿ ನನ್ ಗಂಡಗೆ ಬಿಟ್ಟು ಬಂದೆಲ್ಲೋ. ಇನ್ನೂ ಕಾಲೇನು ಮಿಂಚಿಲ್ಲ. ಓ ಗಂಡನರ ಕುಡ್ಕೋ, ನಿನಗಷ್ಟು ಪುಣ್ಯಾರ ಬರ್ತದ. ಸತ್ತಿನಂದ್ರು ನೀನ್ ಮಾರಿ ತೋರಿಸ್ಬೇಡ. ಗಂಡ ಹೆಂಡತಿ ನಡ್ಬರ್ಕ್ ಇನ್ನೊಬ್ರು ಯಾಕ್ರಿ? ನಾ ನಿಮ್ಗೆ ಇಷ್ಟಪಟ್ಟು ಮದ್ವೆ ಆಗೇನಿ. ಅವ್ರ ಮನೆಗೆ ಇರೋದು ಸರಿ ಅನ್ಸಾತಿಲ್ಲ ನನಗ. ಲೇ, ಅವನ ಬಗ್ಗೆ ನಿನಗೆ ಏನು ಗೊತ್ತೈತಿ? ಅವ ಎಷ್ಟು ಒಳ್ಳೆಯವಂತ ನನಗೆ ಗೊತ್ತೈತಿ. ಅಂತವಂಗ ಅವ್ನ ಹೆಂಡತಿ ಮೋಸ ಮಾಡೋದ್ಲ. ಈ ಹೊತ್ನಾಗ ನಾವು ಧೈರ್ಯ ತುಂಬಬೇಕಿಲ್ಲ. ನಮ್ಮ ಮನೆಗೆ ಇರಲಕ್ ಬಿಡು. ಅವ ನಮ್ಮನೆಗೆ ಇರ್ಲಿ, ನಾ ಈಗ ಹೋಗ್ತೀನಿ. ಅವ ಹೋದ್ಮ್ಯಾಗ ನಂಗೆ ಕರೀರಿ, ಅವಾಗ ನಾ ಬರ್ತೀನಿ. ನೀನು ನಾ ಅರ್ಥ ಮಾಡ್ಕೊಂಡಿನಿ, ನಾನು ನೀ ಅರ್ಥ ಮಾಡ್ಕೊಂಡಿ. ಅವನ ಸಂಬಂಧ ಜಗಳ ಯಾಕ? ಅದೇ ನಾನು ಹೇಳಾತೀನಿ, ಇನ್ನೊಬ್ರ ಸಂಬಂಧ ನಮ್ಮ ಮನ್ಯಾಗ ಎದಕ್ ಜಗಳ? ನಿಮ್ ಮನೆ ಬಿಟ್ಟು ಕಳಿಸ್ರಿ. ನಾವ ಮನಿ ತಕ ಕರೋದು, ಈಗ ನಾವ ಮನಿ ಬಿಟ್ಟು ಹೊರಗೆ ಹಾಕಿದ್ರೆ ಹೆಂಗ್ ಚಲೋ ಅನಿಸ್ತೈತಿ? ನೀವೇನು ಅನ್ನಕ್ ಹೋಗ್ಬೇಡ್ರಿ, ಆದ್ರೆ ನಾ ಮನಿಯವ್ರಿಗೆ ಹಾಕ್ತೀನೋ ನೀಗ. ಆದ್ರ ಅದಕ್ಕೆ ನೀವೇನು ಅನ್ನಕ್ ಹೋಗ್ಬಾರ್ದು ನನಗೆ. ಅವನ್ ಹೆಂಡ್ತಿನೋ ಮೋಸ ಮಾಡ್ಯಾಳ. ಈ ಹೊತ್ನಾಗ ನಾವು ಅವ್ನ ಕೈ ಕೊಟ್ರೆ ಹೆಂಗ? ನೋಡ್ರಿ, ಇನ್ನೊಬ್ರು ಸಂಸಾರ ಸಂಬಂಧ ನಮ್ ಸಂಸಾರ ಹಾಳು ಮಾಡ್ಕೊಂಡ್ ನಂಗೆ ಚಲೋ ಅನ್ಸಾತಿಲ್ಲ. ಸ್ವಾತಿ, ನಮ್ಮ ಮನಿಯವ್ರು ನಿಮ್ ಮುಂದೆ ಏನು ಹೇಳಿಲ್ಲಲ್ಲ? ಏನು ಹೇಳಿಲ್ರಿ? ಯಾಕ? ನಮ್ದು ಹೊಸದಾ ಮದ್ವೆ ಆಗೈತಿ. ಎಲ್ಲಾರಿ ಒಂದ್ ತಿಂಗಳ ಹೊರಗೆ ಹೋಗ್ಬೇಕನ್ನೋಟಿಗ ನೀವು ಬಂದ್ ಸೇರ್ಕೊಂಡಿರಲ್ಲ. ಅವ ಏನೂ ಹೇಳಿಲ್ರಿ ನಂಗೆ. ಹೋಗಿ ಬರಲ್ಲ, ನನ್ನಿಂದ ಏನಾಗೈತಿ? ನಂಗೆ ಒಂದಿನ 2 ದಿನ ಹೋಗ್ಬೇಕಂತ ಇದು ಮಾಡಿಲ್ಲ, ನಾ 1 ತಿಂಗಳು ಹೋಗ್ಬೇಕನ್ನತ್ತೀವಿ. ಸೊ ಪ್ಲೀಸ್. ನನ್ನಿಂದ ನಿಮಗೇನಾರ ತೊಂದರೆ ಆಗತ್ತೈತಂದ್ರ ಹೋಗ್ತೀನಿ ತಗೋರಿ. ಅನಿಲ್ ಎಂದನ? ಯಾಕ ಅವ್ರು ಬರಾನ ನಿನ್ ಹೆಂಡ್ತಿ ಹಿಂಗ ಅಂದ ಅಂತ ಹೇಳೋರೆ ನೀವು? ಅವ್ರ ಇನ್ನ ಸಂಜೆಗೆ ಬರ್ತಾರ, ನೀವು ಹೋಗ್ರಿ ಇಲ್ಲಿದ. ನಿಮ್ಮ ಖುಷಿಗೆ, ನಿಮ್ಮ ಸಂಸಾರಕ್ಕೆ, ನಿಮ್ಮ ಜೀವನದಾಗ ನಾ ಯಾಕೆ ಅಡ್ಡ ಆಗಲ್ರಿ? ನಾ ಹೋಗ್ತೀನಿ. ಆದ್ರೆ ಅನಿಲ್ಗೆ ನನ್ ಗಂಡಗ ಏನ್ ಹೇಳ್ಬೇಕ ಏನಿಲ್ಲ ನನ್ಗೆಲ್ಲಾ ಗೊತ್ತೈತಿ. ಅಷ್ಟ್ ನೀವು ತಿಳಿದವ್ರಿದ್ರ ನಿಮ್ ಸಂಸಾರಕ್ಕೆ ಹಿಂಗ ಆಗ್ತಿತ್ತ. ಹೋಗ್ರಿ ಇಲ್ಲಿ. ಇನ್ ಯಾವ
ಯಾವತ್ತು ನಮ್ಮ ಮನಿ ಕಡೆ ಬರಾಕ್ ಹೋಗ್ಬೇಡ. ಅದಕ್ಕ ಯಾಕೋ ಹೇಳಾರ್ದ ಕೇಳಾರ್ದ ಬಂದ್ಬಿಟ್ಟು ಬಾ ಕುಂಡ್ರು ಬಾ ಬಾಪ್ಪ. ಯಾಕೋ ಒಬ್ಬನ ಬಂದ್ಯಲ್ಲಪ್ಪ, ಸೊಸಿ ಬರ್ಲಿಲ್ಲನು? ಯಾಕೆ ಬರ್ಲಿಲ್ಲಪ್ಪ? ಇಲ್ಲಪ್ಪ, ಆಕಿಗೆ ಸ್ವಲ್ಪ ಆರಾಮಿಲ್ಲಾರಂಗಾಯ್ತು, ಅದಕ್ಕೆ ಅಲ್ಲೇ ಮನ್ಯಾಗ ಅದಾಳ. ಮತ್ತೊಮ್ಮೆ ಬರ್ತಂದ ನಂಗೊಬ್ಬಗ ಹೋಗಿ ಬಾ, ನಿಮ್ಮ ಜೀವ ನೆನ್ಸಾಕತ್ತೈತ, ಅದಕ್ಕೆ ಬಂದೆ. ಅಲ್ಲಪ್ಪ, ಆರಾಮಿಲ್ಲ ಅಂತ ಹೇಳ್ತಿದ್ದೆ, ಒಂದು 4 ದಿವಸ ಕರ್ಕೊಂಡು ಬರಬಾರ್ದಾಗಿತ್ತನಪ್ಪ. ಈ ವಾತಾವರಣಕ್ಕೆ ಆಕೆಗೆ ಆರಾಮಾಕಿತ್ತೋ ಏನೋ ಅಂತ. ಬಿಟ್ಟು ಓಡೋದಕ್ಕಿಲ್ಲ, ಹೆಂಗೆ ಕನ್ಕೊಂಡ್ಬಲ್ಲಪ್ಪ. ಯಾಕೋ ಯಾಕಪ್ಪ ಮುತ್ತು? ಏನಿಲ್ಲ, ಯಾಕ ಗರ ಬಡ್ದವ್ರ ಗತಿ ಮಾತಾಡಕತ್ತಿ? ಭಾಳ ದಿನ ಆತಪ್ಪ ನೀನು ನೋಡಿ, ಅದಕ್ಕೆ ನೀನು ನೋಡ್ಬೇಕತ್ತ ಬಂದೆ. ಆರಾಮದ ಇಲ್ಲಿ? ನಾ ಆರಾಮದೇನಪ್ಪ. ಅಲ್ಲಪ್ಪ, ನೀ ಇರೋದಕ್ಕೂ ನೀ ಮಾತಾಡೋದಕ್ಕೂ ಏನು ಸಂಬಂಧ ಇಲ್ಲ. ಮುತ್ತು, ಏನಾಗೈತೆ ನಿನಗ? ಯಾವಾಗಲೂ ಒಂದು ರೀತಿ ಗಲಿಬಿಲಿ ಇದ್ದ ಹುಡುಗ ನೀನು, ಅಂಥದ್ದು ಯಾಕಪ್ಪ, ಏನಾಯ್ತು? ಹಂಗಲ್ಲಪ್ಪ, ನಿಮ್ಮನ್ನೆಲ್ಲಾಗ ಇಲ್ಲೇ ಊರಾಗಿದ್ನಂದ್ರ ನಾ ಭಾಳ ಚಂದ ಇರ್ತಿದ್ನಿ. ಏನು ನೌಕರಿಗೆ ಅದ್ದಂದಾಗ ಮನೆ ಮಾಡಿದ್ನೆಲ್ಲ ಬೇರೆ ಕಡೆ, ಅವಾಗಿನಿಂದ ಮನಸ್ಸಿಗೆ ನೆಮ್ಮದಿನ ಇಲ್ಲಾರಂಗಾಗಿತ್ತಪ್ಪ. ಏನು ಮಾಡಬೇಕು ಅನ್ನೋದು ನಂಗೆ ತಿಳಿಯಲಾಗೈತಿ. ಅಲ್ಲಪ್ಪ, ನಿನಗೆ ಹೋಗಾಕ ಬರಾಕ ತ್ರಾಸ ಆಕತ್ತ ಅಂತ ಹೇಳೋದು, ನಾವು ಅಲ್ಲೇ ಬಜಾರ್ದಾಗ ಮನೆ ಮಾಡು ಅಂತಂದ್ವಿ. ನಿನಗೇನಾರ ತ್ರಾಸ ಆಗಾಕತ್ತನ ಮತ್ತಲ್ಲೇ? ತ್ರಾಸ ಆದ್ರೆ ನಡೀತಿತ್ತಪ್ಪ, ಆದ್ರೆ ನನಗೆ ಮೋಸ ಆಗಕತ್ತೈತಿ. ಅದು ನನಗೆ ಹೆಂಡತಿ ಅಂದ ಹಿಂಗೆ ನಾನು ಹೆಂಡತಿ ಮೋಸ ಮಾಡಾಕತ್ತ ನಿಮಗರ ಹೆಂಗೆ ಹೇಳಿ, ನಾರ ಹೆಂಗೆ ಬಾಯಿ ಬಿಡ್ಲಿ ಯಪ್ಪ. ಒಂದು 4 ದಿನ ನನಗೆ ಇಲ್ಲೇ ಇರ್ಬೇಕನ್ಸಾತೈತಿಪ್ಪ. ಮತ್ತು ಏನು ಮಾತಾಡಕತ್ತೀವ ನೀನು? ಅಲ್ಲೂ ನಿನ್ನ ಹೆಂಡತಿ ಮೈಯಾಗ ಆರಾಮಿಲ್ಲ ಅಂತ ಹೇಳ್ತೀನಿ, ಇವತ್ತು 4 ದಿವಸ ಇಲ್ಲಿ ಇರಬೇಕು ಅನ್ನಾಕತ್ತೀನಿ. ಯಾರು ಬೇಡ ಅಂದ್ರು ನಿನ್ನ ಮನೆ ನೀರು, ಆದ್ರೆ ಆಕಿನ್ನೂ ಕರ್ಕೊಂಡು ಬರ್ಬೇಕಾಗಿತ್ತು. ಬಂದ್ರೆ ಕರ್ಕೊಂಡು ಬರ್ತೀನಳಪ್ಪ. ಅಂದ್ರ ಏನಿಲ್ಲ, ಯಾಕೆ ನನ್ನ ಮಗನ? ಅವ್ವ ಮುತ್ತು ಅಲಕ್ ಹೋಗ್ಯಾಳಪ್ಪ ನಿಮ್ಮವ್ವ. ಯಪ್ಪ, ನಿನ್ನ ಕೈ ತುನ್ಬೇಕನ್ಸಾತೈತಪ್ಪ. ನಿನಗಿಂತ ದೊಡ್ಡದೈತೆ ನನ್ನ ಮಗನ. ಬಾರಪ್ಪ, ಉಳಿಸ್ತೇನೆ ಬಾ. ಊಟ ಮಾಡ್ಯಾನ? ಆಯ್ತು. ಮುತ್ತು ಊಟ ಮಾಡ್ಯಾನ? ಅವ್ರಿಲ್ಲ, ಎಲ್ಲ ಹೊರಗೆ ಹೋಗ್ಯಾರ. ಹೊರಗೆ ಹೋಗ್ಯಾನ? ಹಂಗೆ ಹೊರಗೆ ಅಡ್ಡಾಡವಲ್ಲವ? ಎಲ್ಲಿ ಹೋಗ್ಯಾನ ಅಂತ ಹೇಳಿ? ನಮ್ಮ ಮನ್ಯಾಗ ಇರಾಕ ಅವ್ರಿಗೆ ಬ್ಯಾಸ್ರ ಅಂತ ಅದಕ್ಕೆಲ್ಲ ಹೋಗ್ಯಾರ. ನಿಮ್ಗೆ ಯಾಕೆ ಅವ್ರ ಚಿಂತೆ ಅಟ್ಟ? ಪಾಪ ಕಷ್ಟದಾಗದಾನ, ಕಷ್ಟದಾಗ ಇದ್ದವಂಗ ಕೈ ಹಿಡಿಬೇಕಲ್ಲ. ರೀ, ಕಟ್ಕೊಂಡ್ ಹೆಂಡತಿಗ ಕೈ ಹಿಡೀರಿ. ನಿಮ್ ನಂಬಿ ನಾನು ಬಂದೇನಿ. ಇರ್ಲಿ ಬಿಡು, ಅವನ ಸಂಸಾರ ಹಾಳಾಗೈತ, ನಮ್ಮ ಸಂಸಾರ ನಾವೇ ಹಾಳು ಮಾಡ್ಕೊಳ್ಳ. ಬಾ, ಊಟಕ್ಕೆ ಹಚ್ಕೊಡ್ಬಾ. ನಿಮ್ಮ ಮಾತು, ನಿಮ್ಮ ಮನಸ್ಸು ಭಾಳ ಇಷ್ಟ ಆಯ್ತು. ಅದು ಅಲ್ಲದೆ ಮದುವೆಯಾಗನ ಇಷ್ಟು ಜೀವ ಮಾಡ್ತಿರಲ್ಲ, ಅದಂತೂ ತುಂಬ ಇಷ್ಟ ಆಯ್ತು. ನಮ್ಮ ಅವ್ವ ಅಪ್ಪ ನಾ ಒಬ್ಬನೇ ಮಗ. ನಮ್ಮ ಮನೆ ತಕ್ಕ ಸೊಸಿ ಹುಡುಕಾಡ್ಬೇಕಂತೇಳಿ ನಮ್ಮ ಅವ್ವ ಅಪ್ಪ ಹಗಲ ರಾತ್ರಿ ಆ ದೇವ್ರಿಗೆ ಹರಕೆ ಬರ್ತಾರೆ. ನಮ್ಮ ಮನೆ ತಕ್ಕ ಸೊಸಿ ಸಿಕ್ಕಲ್ಲ, ನನಗೆ ಹಾಲು ಕೊಡ್ಬೇಕ ಖುಷಿ ಆಯ್ತು. ಈ ನಿಮ್ಮ ಪ್ರೀತಿ ಕಡಿತಕ್ಕ ನನ್ನ ಮ್ಯಾಗ ಹಿಂಗೆ ಇರಲಿ. ಗಮಗರಿ ಸರಿದ ಗಮಗರಿ ಸರಿದ ನಿಸರಿ ಸರಿ ಗರಿ ಗಮ ಗಮ ಮಗದ ಮಗದ
ಮುಗಿತಾನ ಸುತ್ತಾಡ್ದು ಮುಗಿತಾನ ಕಟ್ಕೊಂಡು ಗಂಡನ ಬಿಟ್ಟ ಅವನು ಯಾವನ ಇಷ್ಟಪಟ್ಟವನ ಜೊತೆ ಹೋಗಿದ್ದಿಲ್ಲ ಅವ ನಿನ್ನ ಜೀವನ ದಂಡಿಗೆ ಹಚ್ಚದನ. ಅಣ್ಣ ಅವ್ನ ಎಂಗೇಜ್ಮೆಂಟ್ ಆಗೈತಿ ನನ್ನ ನಂಬಿಸಿ ಮೋಸ ಮಾಡ್ಯಾನವ. ಏಯ್ ತಾಳಿ ಕಟ್ಟಿದ ಗಂಡಿಗ ಮೋಸ ಮಾಡೀನಿ, ನಿನ್ನ ಮೋಸದ ಮುಂದೆ ಅವನ ಮೋಸ ಯಾವ ಲೆಕ್ಕ? ನನ್ನ ಗಂಡಗ್ ನಾ ನೋಡ್ಬೇಕು, ತಪ್ಪೈತಂತ ನಾ ಅವ್ರ ಕಾಲ್ ಹಿಡಿಬೇಕು. ಹುಚ್ಚಿ, ಮಿಂಚ್ ಹೋದ ಕಾಲಕ್ಕೆ ಚಿಂತಿಸಿ ಫಲ ಇಲ್ಲ ಅಂತ ಹೇಳ್ತಾರ. ನಿನ್ನ ಗಂಡಿನ ಹುಚ್ಚರಂಗ ಮಾಡಿದಿ ಅಲ್ಲ, ಅವನಿನ ಯಾವ ಋಣದಾಗ ಕ್ಷಮಿಸ್ತಾನ ಹೇಳು? ನನ್ನ ತಪ್ಪೈತಿ ನಾ ಒಪ್ಕೋತೀನಿ, ಆದ್ರೆ ನನ್ನ ಗಂಡ ನನ್ಗೆ ಬೇಕ್ರಿ. ಅಲ್ಲ, ನಿನ್ನ ಗಂಡ ನಿನಗೆ ಏನು ಕಡಿಮೆ ಮಾಡಿದ್ದ? ಅಂಗೈಯಾಗ ಹಿಡಿದು ಸಾಕಿದ್ದ, ಅಂತವನ ಕೈನ ಕತ್ತರಿಸೋಗದಿ. ನನ್ನ ಗಂಡನ ಕಡೆ ಹೋಗ್ತೀನಿ, ನಾ ತಪ್ಪೈತಂತ ಕೇಳ್ತೀನಿ, ಅವ ನನ್ಗೆ ಸಮಸ್ತಾನ. ಸಂಶಯಕ್ಕೆ ಆಗ್ಲಿ ಅಂದ್ರೂ ನಾ ಎಲ್ಲರೂ ಬಿದ್ದು ಸಾಯ್ತೀನಿ. ಮುಗಿತೇನ? ಬಣ್ಣ ಬಣ್ಣದ ಲೋಕದಾಗ ಈಶಾಡಿ ಬಂದೇನ? ಯಾಕ ನಿನ್ನ ಬಣ್ಣದ ಮಾತು ಕರ್ಕೊಂಡು ಹೋದವ ನಡು ನೀರಾಗ ಬಿಟ್ಟು ಹೋದೇನ? ನಾಚಿಕೆ ಬರ್ಬೇಕ ನಿನ್ನ ಜನ್ಮಕ್ಕ? ನಿನ್ನಂತಕ್ಕಿ ನಂಬಿ ನಾ ತಾಳಿ ಕಟ್ಟಿದ್ನಲ್ಲ, ನಾನು ಚಪ್ಪಲ್ ತಗೊಂಡು ನಾನ ಹುಡ್ಕೋಬೇಕ. ಮನ್ಯಾಗ ಅಪ್ಪ ಸೊಸಿ ಎಲ್ಲಿ ಅದಲ್ಲ ಅಂತ ಕೇಳಿದ. ಹಿಂಗ ಮತ್ತೊಬ್ಬನ ಜೋಡಿ ಓಡಿ ಹೋಗ್ಯಾಳಪ್ಪ ಅಂತ ಹೇಳ್ಬೇಕ? ಇಲ್ಲ ನಾನು ಬಿಟ್ಟು ಹೋಗ್ಯಾಳಪ್ಪ ಅಂತ ಹೇಳ್ಬೇಕ? ಇಲ್ಲ, ನಾ ಅಂತೂ ನಿನ್ನ ಸತ್ರು ಕ್ಷಮಿಸೋದಿಲ್ಲ. ನನ್ನ ಮನೆ ಹೊರ್ಸ್ಲಾ, ನೀವು ಹೊಳ್ಳಿ ತುಳ್ಯಾಕ ಹೋಗಬೇಡ. ಹೋಗ ಎಲ್ಲರ ಕೆರಿ ಬಾಯಿ ನೋಡ್ಕೊಂಡು ಸತ್ತು ಹೋಗ. ರೀ ನನ್ ಮಾತಾಡಕ್ ದಾರಿ ಇಲ್ಲ, ನನ್ ಸಮಸ್ರಿ. ನನ್ನ ಸಂಸಾರನ ಛಿದ್ರ ಮಾಡಿ ಹೋಗಿದ್ದೆ, ನನ್ನ ಬಾಳೆನ ನೋಡಿದವರು ನಗಂಗ್ ಮಾಡಿ ಹೋಗಿದ್ದೆ. ಅಂತದ್ರಾಗ ಈಗ ಮಾಡಬಾರ್ದಲ್ಲ ಕಾರ್ಬನ್ ಮಾಡಿ ನನ್ನ ಮುಂದೆ ಬಂದೈತಿ. ಕ್ಷಮಿಸ್ರಿ ಅಂತ ಎಷ್ಟು ಚಂದ ಹೇಳ್ತೀಯ. ಕ್ಷಮಿಸನಾಕ ನಿನಗೆ ಬಾಯಲ್ಲೈತಿ, ಕ್ಷಮಿಸಾಕ ನನಗೆಲ್ಲಿ ಮಾರೈತಿ. ಅಲ್ಲ, ಹೆಂಗ ಬಂದಿ ಹಂಗ ಹೋಗಿಬಿಡು. ನನಗ ನಡು ನೀರಾಗ ಕೈ ಬಿಟ್ರ ನಾ ಎಲ್ಲ ಹೋಗಿ. ಬಂಗಾರ ಅಂತ ಪ್ರೀತಿ ನಿನಗೆ ಹಂಚಿದ್ರು ಗಂಡನ ಕಿಮ್ಮತ್ ನಿನಗೆ ಗೊತ್ತಾಗಿಲ್ಲ. ನಿನ್ನ ಅಂಗೈಯಾಗಿ ಹಿಡಿದು ಸಾಕಿದ್ರು ಗಂಡನ ಬೆಲೆ ಏನಂಬುದು ನಿನಗೆ ಗೊತ್ತಾಗಿಲ್ಲ. ಎಲ್ಲಾರ ಹೊರಗೆ ಹೆಜ್ಜೆ ಇಟ್ಟ ಏನಾರ ಹೆಚ್ಕೊಂಡ್ ಮಾಡಿರ್ತೇಳಿ ಮನೆಯೊಳಗೆ ನೀನು ರಾಣಿ ಹಂಗೆ ಸಾಕಿದ್ನಲ್ಲ, ಅದಕ್ಕೆ ನೀ ಯಾರೂ ಹಿಡಿಲ್ಲ. ಈಗ ನಡು ನೀರಾಗ ಕೈ ಬಿಟ್ರೆ ನಾ ಹೆಂಗೆ ಬದುಕಿಲ್ರಿ ಅಂತ ಕೇಳ್ತೀಯ? ಯಾಕ ಬಣ್ಣ ಬಣ್ಣದ ಮಾತು ಹೇಳಿ ಕರ್ಕೊಂಡು ಹೋದವ ಬದುಕಾಕ ದಾರಿ ಮಾಡಿ ಕೊಡ್ಲಿಲ್ಲೇನ? ನನ್ನ ಮ್ಯಾಗ ನಿಂಗೆ ಸಿಕ್ಕಿದ್ರ ನನ್ನ ಕುತ್ತಿ ಹಚ್ಚಿಕೊಲ್ರಿ. ನಿನ್ನ ಕುತ್ತಿಗೆ ಚಿಕ್ಕೊಂದ ನಾ ಯಾಕೆ ಪಾಪದಾಗಿ ಬೀಳ? ನೀ ಮಾಡಿದ ತಪ್ಪಿಗೆ ನಿನಗೆ ಆ ದೇವ್ರ ಶಿಕ್ಷೆ ಕೊಡ್ತಾನೆ. ನನಗೆ ಮಾರಿ ತೋರಿಸ್ಬೇಡ. ನಮ್ಮ ಮನೆ ತಕ್ಕ ಸೊಸಿನೂ ನೀನಲ್ಲ. ಹೆಂಗೆ ಬಂದೆ ಹಂಗೆ ಹೋಗು. ನನ್ನ ಪಾಲಿಗೆ ನಾನು ಹೆಂಡ್ತಿ ಸತ್ತ ತಿಳ್ಕೊಂಬಿಟ್ಟೇನೆ. ಇನ್ನೊಮ್ಮೆ ಕನಸು ಮನಸ್ದಾಗ ಇಂಥ ತಪ್ಪ ಆಗಲ್ರಿ. ಏಯ್, ತಪ್ಪು ಮಾಡಿ ಅಂದ್ರೆ ಶಿಕ್ಷೆ ಅನುಭವಿಸಬೇಕ. ನೀ ಏನಾರ ಒಂದ ರಕ್ತ ಹುಟ್ಟಿದ್ದೆ ಅಂದ್ರ, ನಿನ್ನ ಮೈಯಾಗ ಒಂದ ರಕ್ತ ಹರಿತೈತಂದ್ರ ಇಲ್ಲಿದ ನೀ ಮೊದಲು ದಾಟ್ಬೇಕ.